ಸ್ಪಂಚ್ ಥರ ಇರ್ತದಲ್ಲ, ಸ್ವೀಟೇ ಜಾಸ್ತಿ ಇರ್ತದೆ. ನಿಮಗೆ ಜಾಸ್ತಿ ಮಾರ್ಕೆಟ್ ಸಿಕ್ಕೋದು ನಾಗ್ಪುರ ಜಾಸ್ತಿ ಸಿಕ್ಕೋದು. ಇದೆಲ್ಲ ಬೇರು, ಇದೆಲ್ಲ ಬೇರೆ ಮಾವಿನ ಮರದ್ದು. ಯಪ್ಪ ಬೇರು. ಇದು 250 ವರ್ಷ ಕಾಡು ಮಾವಿನಕಾಯಿ ಅಂತಾರೆ. ಇದು ತುಂಬಾ ಪ್ರೋಟೀನ್ ಜಾಸ್ತಿ ಇದೆ. ಏನೇನೋ ಇಷ್ಟು ದಿನ ಕಡ್ಲಾರು ಎಲ್ಲ ನೋಡಿದೆ, ಏನೋ ಟೈಪ್ಸ್ ಎಲ್ಲ ಹೇಳಿದ್ರೆ ಡ್ರೈ ಆಗ್ಬಿಡ್ತದೆ. ಅದು ಎಂತ ಮಾಡ್ತಾರೆ, ಕ್ಯಾಟ್ನ ಸಾಕ್ತಾರೆ. ಸಾಕಿ ಬಿಡೋದು, ಕಾಫಿ ತಿನ್ಸಿ ಬಿಡೋದು, ಪಾಟಿ ಮಾಡಿಸ್ತಾರೆ. ಇಂಡಿಯಾದಲ್ಲಿ ಸಾಕಲಿಕ್ಕೆ ಅಲವ್ ಇಲ್ಲ, ಯಾಕೆಂದ್ರೆ ವೈಡ್ ಅನಿಮಲ್ ಅದು. ಇದು ಕಾಫಿದು ಫಸ್ಟ್ ಸ್ಟೇಜ್. ಕಾಫಿ ಒಣಗಿಸ್ತಾರಲ್ಲ, ಕಾಫಿ ಟ್ರೀಯಲ್ಲಿ ಫಸ್ಟ್ ಬಂದ್ಬಿಟ್ಟು ಫ್ಲವರ್ ಬರ್ತದೆ, ಮತ್ತೆ ಗ್ರೀನ್ ಕಲರ್ ಕಾಫಿ ಬೀನ್. ಗೈಸ್ ನೋಡ್ರಿಲ್ಲ, ಎಲ್ಲರೂ ಶಾಪಿಂಗ್ ಮಾಡ್ಯಾರ ಒಂದೊಂದು ಸ್ವಲ್ಪ. ನೋಡ್ರಿ ವಿಶಾಲನು ಶಾಪಿಂಗ್ ಮಾಡ್ಯಾನ. ಇದು ಬಂದು ಅರೇಬಿಕಾ ಕಾಫಿ, ಇದು ರೋಬಸ್ಟು. ಅದು ಮಧ್ಯದ ಕಾಣ್ತ ಉಂಟಲ್ಲ, ರೆಡಿ ಸ್ಟಡಿ ಗೋ. ಏ ಬಾರಿಗೆ ಲೇಪ ಜಾಡು ಅಂತಾರಲ್ಲ, ಫೈಬರ್ ಕಸ್ಬರಿಗೆ. ಎಮ್ಮೆ ಹೊಡ್ಯಾಕ್ ಹೊಂಟಾರ್ರಿ ಎಲ್ಲ ಮಂದಿ. ಇದು ಬಂದು ಅರೇಬಿಕಾ ಕಾಫಿ, ಇದು ರೋಬಸ್ಟು. ಅದು ಮಧ್ಯದ ಕಾಣ್ತ ಉಂಟಲ್ಲ, ಅದು ಕಾವೇರಿ ಕಾಫಿ. ಅದೇ ದೊಡ್ಡ ಸ್ವಲ್ಪ ಅದು ಹೈಬ್ರಿಡ್ ಕಾಫಿ. ಕಾಫಿ ಉಂಟಾ, ಕಾಫಿಯಲ್ಲಿ ಅಡಿ ಟೈಪ್ ಕಾಫಿ ಬರೋದು. ಅರೇಬಿಕಾ, ರೋಬಸ್ಟು. ಇದು ಅರೇಬಿಕಾ, ಇದು ರೋಬಸ್ಟು. ಯಾವ ಚೆನ್ನಾಗಿ ಕರೀತಾರೆ. ಇದು ಅರೇಬಿಕಾ ಜಾಸ್ತಿ ಸ್ಟ್ರಾಂಗ್, ಇದು ಮೈಲ್ಡು ಇನ್ಸ್ಟೆಂಟ್ ಕಾಫಿ. ಅದು ನೀವು ಫಿಲ್ಟರ್ ಇದು ಕುಡಿತಾರಲ್ಲ, ನೆಸ್ಕಾಫೆಲ್ಲಿ ಕುಡಿತಾರಲ್ಲ, ಅದು ಅರೇಬಿಕಾ ಕಾಫಿ. ಇದು ಜಾಸ್ತಿ ತುಂಬ ಕಾಸ್ಟ್ಲಿ ಜಾಸ್ತಿ. ಇದು ರೋಬಸ್ಟು. ಇದು ಉಂಟಲ್ಲ, ನಿಮಗೆ ಫಿಲ್ಟರ್ ಕಾಫಿ ಕ್ಯಾಪಸಿಟಿ ಯೂಸ್ ಮಾಡ್ತಾರಲ್ಲ, ಇದು ರೋಬಸ್ಟ್ ಯೂಸ್ ಮಾಡ್ತಾರೆ. ಇದಕ್ಕೆ ಲೈಫ್ ಟೈಮ್ ಅಂತ 125 ವರ್ಷ, ಇದಕ್ಕೆ 60ರಿಂದ 70 ವರ್ಷ. ಬೆಳೆಯೋಕ್ಕೆ ಎಷ್ಟು ದಿನ ತಗೊಳ್ತೀವಿ? ಅದಕ್ಕೆ ಇದಕ್ಕೆ 2 ರಿಂದ 3 ವರ್ಷ ಬೇಕು ಬೆಳೀಲಿಕ್ಕೆ. ಫಸ್ಟು ಪ್ಲಾಂಟ್ ಹಾಕಿದ್ಮೇಲೆ ಉಂಟಲ್ಲ, 3 ವರ್ಷ ಆದಮೇಲೆ ಕಾಫಿ ಕುಳ್ಳಿ ಶುರು ಆಗ್ತದೆ. ಓಲ್ಡಲ್ಲಿ ಇರೋದು 2 ಕಾಫಿ ವರ್ಷಕ್ಕೆ ಒಂದೇ ಸಲ. ವರ್ಷಕ್ಕೆ ಒಂದೇ ಸರಿ. ಇದು ನಮ್ಮ ಕೂರ್ನಲ್ಲಿ 3 ಟೈಪ್ ಕಾಫಿ ಇದೆ. ಒಂದು ಅರೇಬಿಕಾ, ಒಂದು ರೋಬಸ್ಟ್, ಒಂದು ಕಾವೇರಿ. ಇದು ರೋಬಸ್ಟ್ ಮತ್ತು ಅರೇಬಿಕಾ 2 ಸೇರಿಬಿಟ್ಟು ಹೈಬ್ರಿಡ್ ಮಾಡಿ ಕಾಫಿ, ಕಾವೇರಿ ಕಾಫಿ. ಆ ಕಾವೇರಿ ಕಾಫಿಗೆ ತುಂಬ ಲೈಫ್ ಟೈಮ್ ಇಲ್ಲ, 12 ರಿಂದ 13 ವರ್ಷ ಲೈಫ್ ಟೈಮ್ ಮಾತ್ರ. ಇದಕ್ಕೆ ರೋಬಸ್ಟ್ ಉಂಟ 125 ವರ್ಷ ಲೈಫ್ ಟೈಮ್ ಇದೆ. ಇದು ಕಾವೇರಿ, ಇದು ಅರೇಬಿಕಾಗೆ 60 ರಿಂದ 70 ವರ್ಷ ಲೈಫ್ ಟೈಮ್ ಇದೆ. ಇದು ನೀವು ಬ್ರೂ ನೆಸ್ಕಾಫಿ ಯೂಸ್ ಕುಡಿತೀರಲ್ಲ, ಸ್ಟಾರ್ಬಕ್ಸ್ ಅಲ್ಲಿ ಕುಡಿಯೋದು ಅರೇಬಿಕಾ. ಇದು ಫಿಲ್ಟರ್ ಕಾಫಿ ಮತ್ತು ಕ್ಯಾಪಚಿನೋ ಯೂಸ್ ಆಗ್ತದೆ. ಆ ಕಾವೇರಿ ಕಾಫಿ ಫಿಲ್ಟರ್ ಕಾಫಿ, ಇನ್ಸ್ಟೆಂಟ್ ಕಾಫಿ ಎರಡಕ್ಕೂ ಯೂಸ್ ಆಗ್ತದೆ. ಅದು ಯಾಕೆಂದರೆ ಹೈಬ್ರಿಡ್ ಮಾಡಿ ಕಾಫಿ. ಅದು 4ನೇ ಕಾಫಿ ಬಂದು ಕಾಫಿ ಲುವಾ, ಗೊತ್ತಿದೆಯಾ? ಅದೊಂದು ಬೆಕ್ಕು ಬರ್ತದೆ, ಕಾಡು ಬೆಕ್ಕು. ಕಾಡು ಬೆಕ್ಕು ಪೊಟ್ಟಿಂದ ಮಾಡ್ತಾರೆ. ಔಟ್ ಆಫ್ ಕಂಟ್ರಿಲಿ ಉಂಟಲ್ಲ, ಇದು ಇಂಡೋನೇಷ್ಯಾ, ಬಾಲಿದೆ ಅಂತ ಮಾಡ್ತಾರೆ. ಕ್ಯಾಟ್ನ ಸಾಕ್ತಾರೆ. ಸಾಕಿ ಬಿಡೋದು, ಕಾಫಿ ತಿನ್ಸಿ ಬಿಡೋದು, ಪಾಟಿ ಮಾಡಿಸ್ತಾರೆ. ಇಂಡಿಯಾದಲ್ಲಿ ಸಾಕಲಿಕ್ಕೆ ಅಲವ್ ಇಲ್ಲ, ಯಾಕೆಂದರೆ ವೈಡ್ ಅನಿಮಲ್ ಅದು. ಅದಕ್ಕೋಸ್ಕರ ಉಂಟು ಇಲ್ಲಿ ಇದೆಲ್ಲ ಫಾರೆಸ್ಟ್ ಇದೆಯಲ್ಲ, ಆ ಫಾರೆಸ್ಟ್ ತುಂಬ ಇರ್ತದೆ. ಆಟೋಮೆಟಿಕಲಿ ಕಾಫಿ ಟೈಮಿಗೆ ಬಂದುಬಿಡ್ತಾರೆ. ಇಲ್ಲಿ ಬಂದೊಂದು 2 ತಿಂಗಳು ಸ್ಟೇ ಮಾಡ್ತಾರೆ. ತಿಂದುಬಿಟ್ಟು ಕಾಫಿ ತಿಂದುಬಿಟ್ಟು ಪಾಟಿ ಮಾಡಿ ಹೋಗ್ಬಿಡ್ತದೆ. ಇಲ್ಲಿ ಕೆಲಸ ಮಾಡೋರು ಏನು ಮಾಡ್ತಾರೆ, ತಂದು ಕಲೆಕ್ಟ್ ಮಾಡ್ತಾರೆ, ನಮ್ಮ ಶಾಪಿಗೆ ಕೊಡ್ತಾರೆ. ಶಾಪಿಂದ ತಗೊಂಡು ನಾವು ಲ್ಯಾಬಿಗೆ ಹೋಗ್ತೇವೆ. ಲ್ಯಾಬಿಂದ 1 ವಾರ ಬಿಟ್ಟು ವಾಪಸ್ ಬರ್ತೇವೆ. ಆಮೇಲೆ ನಾವು ಎಂತ ಮಾಡ್ತೀವಿ, ಅದನ್ನು ತಗೊಂಡು ವಾಪಸ್ ತಂದುಬಿಟ್ಟು ನಾವು ಪೌಡ್ರ್ ಮಾಡಿ ಮಾರೋದು. ಕಾಫಿಗೆ ಕೂರ್ಗಿ ಪರ್ kg 10,000 ರೂಪಾಯಿ. ವರ್ಲ್ಡಲ್ಲಿ ಸೆಕೆಂಡ್ ಎಕ್ಸ್ಪೆನ್ಸ್ ಕಾಫಿ. ವೆರೈಟಿ ಮೇಲೆ ಹೇಳ್ತೀನಿ. ಈ ಕಾಫಿ ಉಂಟಲ್ಲ, ಔಟ್ ಆಫ್ ಸ್ಟೇಟ್ ಹೋದರೆ ಉಂಟಲ್ಲ 30,000 ರಿಂದ 40,000 ರೂಪಾಯಿ kg ಕಾಫಿ ಲುವಾಕಿಗೆ. ಕಾಫಿ ಇಲ್ಲಿ ಕೆಫೆನ್ ಆಗೋದಿಲ್ಲ, ಕೆಫೆನ್ ಇರೋದಿಲ್ಲ, 0 ಕೆಫೆನ್. ಅದು ಕಾಫಿ ಬೆಕ್ಕು ಕಾಫಿ ತಿಂದರೆ ಉಂಟಲ್ಲ, ಒಳ್ಳೆ ಡೈಜೆಸ್ಟ್ ಆಗ್ತದೆ. ಬೀಜ ಡೈಜೆಸ್ಟ್ ಆಗೋದಿಲ್ಲ, ಸ್ಕಿನ್ ಮಾತ್ರ ಡೈಜೆಸ್ಟ್ ಆಗ್ತದೆ. ಅದರೊಳಗೂ ಕೆಫೆನ್ ಇದು ಆ್ಯಸಿಡ್ ಇರ್ತದೆ ಅದರೊಳಗೆ, ಬೆಕ್ಕದೊಳಗೆ. ಅದಕ್ಕೋಸ್ಕರ ಡೈಜೆಸ್ಟ್ ಆಗೋದಿಲ್ಲ, ಅದಕ್ಕೋಸ್ಕರ ಕಾಫಿ ಕೆಫೆನ್ ಆಗೋದಿಲ್ಲ, ಕೆಫೆನ್ ಇರೋದಿಲ್ಲ. ಇನ್ನು ಓನ್ಲಿ ಮೋಸ್ಟ್ ಎಕ್ಸ್ಪೆನ್ಸ್ ಕಾಫಿ ಅಂದರೆ ಬ್ಲ್ಯಾಕ್ ಐವರಿ ಕಾಫಿ. ಇದು ಬ್ಲ್ಯಾಕ್ ಐವರಿ ಕಾಫಿ ಬರೋದು ಉಂಟಲ್ಲ, ಒಂದು ಆನೆ ಇರ್ತದೆ. ಆನೆ ಥಾಯ್ಲೆಂಡಲ್ಲಿ ಎಲಿಫೆಂಟು ಆನೆದು ಪೂಪದ ಮಾಡಿಸ್ತಾರೆ. ಅದೊಂದು ಎಲಿಫೆಂಟ್ ವೈಟು ಬಿಳಿ ಕಲರ್ದು ಎಲಿಫೆಂಟ್ ಇರ್ತದೆ. ಅಲ್ಲಿ ಇಂಡಿಯಾದ ಎಲಿಫೆಂಟ್ ತಿನ್ಸೋದು, ಯಾಕೆಂದರೆ ಡೈಜೆಸ್ಟ್ ಆಗೋದಿಲ್ಲ. ಔಟ್ ಆಫ್ ಕಂಟ್ರಿಯಲ್ಲಿ ಉಂಟಲ್ಲ, ಥಾಯ್ಲೆಂಡಲ್ಲಿ ಒಂದು ವೈಟ್ ಕಲರ್ ಎಲಿಫೆಂಟ್ ಇರ್ತದೆ, ಬಿಳಿ ಕಲರ್. ಅದಕ್ಕೊಂದು 300 kg ತಿನ್ಸಿದ್ರೆ ಉಂಟಲ್ಲ, ರಿಟರ್ನ್ ಕೊಡೋದು 120 kg. ಅದಕ್ಕೆ ಒಂದು kg ಉಂಟಲ್ಲ 2 ರಿಂದ 2.5 ಲಕ್ಷ ರೂಪಾಯಿ ಪರ್ kg ಆ ಕಾಫಿಗೆ. ಅದಕ್ಕೆ ಬ್ಲ್ಯಾಕ್ ಐವರಿ ಕಾಫಿ ಅಂತಾರೆ. ರಿಯಲ್ ಹೇಳ್ಬೇಕಾದ್ರೆ ಕಾಫಿ ಇಂಡಿಯಾದ ಕಾಫಿ ಅಲ್ಲ. ಕಾಫಿ ಉಂಟಲ್ಲ, ಔಟ್ ಆಫ್ ಕಂಟ್ರಿ, ಇಥೋಪಿಯಾ ಕಂಟ್ರಿದು ಕಾಫಿ ಇದು. ಈ ಕಾಫಿನ ತಂದಿದ್ದುಂಟಲ್ಲ ಸ್ಮಗ್ಲಿಂಗ್ ಮಾಡಿ ತಗೊಬಂದಿದ್ದು. ಇಂಡಿಯಾದಲ್ಲಿ ತುಂಬ ಜಾಸ್ತಿ ಕಾಫಿ ಬೆಳೆದಿದೆ ಚಿಕ್ಕಮಂಗ್ಳೂರು. ಫಸ್ಟು ಕಾಫಿ ಬೆಳೆಸಿದೆ ಚಿಕ್ಕಮಂಗ್ಳೂರು, ಬಂದು ಕೂರ್ಗು. ಅವ್ರ ಹೆಸರು ಕಾಫಿನ ಸ್ಮಗ್ಲಿಂಗ್ ಮಾಡಿ ತಗೊಂಡು ಯಾರು ಗೊತ್ತುಂಟ, ಬಾಬಾ ಬುಡನಗಿರಿ ಅಂತ. ಅವ್ರು ಔಟ್ ಆಫ್ ಕಂಟ್ರಿ ಹೆಜ್ಜೆ ಗೊತ್ತಿದೆ, ಹೆಜ್ಜೆ ಜಾತ್ರೆ
ಮೆಕ್ಕಗೆ ಹೋಗಿದ್ರು. ಮೆಕ್ಕ ಹೋದಾಗ ಯಮನ್ ಗಂಟೆಯಿಂದ ಕಾಫಿ ಬೀಜ ಉಂಟಲ್ಲ, 5-6 ಬೀಜ ಉಂಟಲ್ಲ, ಗಡ್ಡದಲ್ಲಿ ಔಸ್ಕೊಳಕ್ಕೆ ಬಂದಿದ್ದಾರೆ. ಅದು ಬಂದು ಕಾಫಿ ಪ್ಲಾಂಟ್ ಫಸ್ಟ್ ಆಗಿದೆ ಚಿಕ್ಕಮಂಗ್ಳೂರು. ಇಂಡಿಯಾ ತುಂಬ ಜಾಸ್ತಿ ಕಾಫಿ ಬೆಳೆ ಚಿಕ್ಕಮಂಗ್ಳೂರು. ಸೆಕೆಂಡ್ ಹೆಸರು ಬಂದು ಕೂರ್ಗು. ನಿಮಗೆ ಚಿಕೋರಿ ಗೊತ್ತಿದೆಯಾ? ಕಾಫಿ ಕುಡಿತೀರ ಚಿಕೋರಿ ತುಂಬ ಹೆಲ್ತಿಗೆ ತುಂಬ ಒಳ್ಳೇದಲ್ಲ. ಅದೊಂದು ಟೇಸ್ಟ್ಲೆಸ್ ಇರ್ತದೆ, ತುಂಬ ಸ್ವೀಟ್ನೆಸ್ ಇರ್ತದೆ. ಕಾಫಿ ಸ್ವೀಟ್ನೆಸ್ಗೆ ಮತ್ತು ಮೈಲ್ಡ್ ಮಾಡಲಿಕ್ಕೋಸ್ಕರ ಚಿಕೋರಿ ಆ್ಯಡ್ ಮಾಡ್ತಾರೆ. ಈಗ ನೀವು ಬ್ರೂ ನೆಸ್ಕಾಫಿ ಯೂಸ್ ಮಾಡ್ತಾರೆ, ಅದರಲ್ಲಿ ಚಿಕೋರಿ ಮೆನ್ಷನ್ ಮಾಡಿರ್ತಾರೆ 80% ಕಾಫಿ 20% ಚಿಕೋರಿ ಬೇಕು. ಈಗ ಅಲ್ಲಿ ಹೋದ್ಮೇಲೆ ಕಾಫಿ ಟೇಸ್ಟ್ ಇರ್ತದೆ. ಕಾಫಿಲಿ ಉಂಟಾರೆ 80% ರೋಬಸ್ಟು, 20% ಅರಬಿಕ. ಇದೆರಡು ಸೇಟ್ ಮೇಲೆ ಕಾಫಿ ಮಾಡ್ತೀವಿ. ಕಾಫಿ ಚುಕ್ಕು ಕಾಫಿ ಅಂತಾರೆ. ಚುಕ್ಕು ಕಾಫಿ ಅದೆಂತ ಮಾಡ್ಬಿಟ್ಟು ಬಿಸಿಲು ನೀರಿಗೆ ಹಾಕ್ಬಿಟ್ಟು ತಂದು ಕುದಿಸ್ಬೇಕು. ಪೌಡ್ರ್ ಹಾಕಿ ಮತ್ತು ನೀರಿಗೆ ಪೌಡ್ರ್ ಹಾಕಿ ತಂದು ಕುದಿಸ್ಬಿಟ್ಟು ಫಿಲ್ಟರ್ ಮಾಡಿ ಕುಡಿಯೋದು. ಅದಕ್ಕೆ ಅಂದರೆ ಅದ್ರಲ್ಲಿ ಉಂಟಲ್ಲ ನಿಮಗೆ ಹಾಲು ಸೇರಿಸಿ ಹೊಡೆದೋಗ್ತದೆ. ಯಾಕೆ ಉಂಟು ಅದ್ರಲ್ಲಿ ಉಂಟಲ್ಲ ನೀವು ಇದು ಕಾರ್ಡಮಮ್ ಅಂದರೆ ಏಲಕ್ಕಿ ಮತ್ತು ಚಕ್ಕೆ ಮತ್ತು ತುಳಸಿ ಮತ್ತು ಜಾಗ್ರಿ, ಆಮೇಲೆ ಹನಿ ಮತ್ತು ಲವಂಗ ಮತ್ತು ಇದು ಬ್ಲ್ಯಾಕ್ ಪೆಪ್ಪರ್, ವೈಟ್ ಪೆಪ್ಪರ್ ಹಾಕಿ ಮಿಕ್ಸ್ ಮಾಡಿ ಪೌಡ್ರ್ ಮಾಡೋದು. ಆ ಕಾಫಿನ ಪೌಡ್ರ್ ಮಾಡಿ ಡೈರೆಕ್ಟ್ ನೀರಿಗೆ ಹಾಕ್ಬಿಟ್ಟು ತಂದು ಕುದಿಸ್ಬಿಟ್ಟು ಫಿಲ್ಟ್ರ್ ಮಾಡಿ ಕುಡಿಬೋದು. ಯಾರು ಜಾಬ್ ಮಾಡೋರಿಗೆ, ಹಾಗೆ ಮೈಂಡ್ ಫ್ರೆಶ್ ಆಗಲಿಕ್ಕೆ, ಬ್ಲಡ್ ಸರ್ಕ್ಯುಲೇಷನ್ಗೆ, ಹಾರ್ಟಿಗೆ ಭಾರಿ ಒಳ್ಳೆಯದು. ಎಲ್ಲ ಲಿಮಿಟಲ್ಲಿ ಕುಡಿಬೇಕಾಗ್ತದೆ ಅಷ್ಟೇ. ಏನು ಅಷ್ಟೇ ಕಾಫಿ ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು. ಮೈಂಡ್ ಫ್ರೆಶ್ ಇರ್ತದೆ. ಕಾಫಿ ಹಣ್ಣಾದ ಮೇಲೆ ಒಂದೊಂದು ಬ್ಲ್ಯಾಕ್ ಕಪ್ಪಾಗಿದ್ದು ಕೆಂಪಾಗ್ತದೆ. ಕೆಂಪಾದ ಉಂಟ ಮತ್ತು ಅದನ್ನು 7 ದಿನ ಸನ್ ಡ್ರೈ ಮಾಡಬೇಕು. 7 ದಿನ ಒಣಗಿಸ್ಬೇಕು ಬಿಸಿಲಿನಲ್ಲಿ. ಅದು ಒಣಗಿದ ಮೇಲೆ ಉಂಟಲ್ಲ ಅದು ಒಳಗೆ ಒಂದೊಂದು ಬ್ಲ್ಯಾಕ್ ಆಗ್ತದೆ. ಬ್ಲ್ಯಾಕ್ ಆದಮೇಲೆ ಒಳಗೆ ಬೀಜ ಅಲ್ಲಾಡ್ತದೆ. ಬೀಜ ಅಳ್ಳೋದು ಮಿಲ್ಲಿಗೆ ಹಾಕಿದ್ಮೇಲೆ ಅದು ಬೀಜ ಬೇರೆ, ಸ್ಕಿನ್ ಬೇರೆ ಮಾಡ್ತೀವಿ. ಕಾಫಿದು ಹಣ್ಣಾದ ಮೇಲೆ ಸ್ಮೆಲ್ ಬರೋದಿಲ್ಲ, ಅದು ಒಣಗಿದ ಮೇಲೆ ಸ್ಮೆಲ್ ಬರೋದಿಲ್ಲ. ಅದು ಕಾಫಿದು ಬೀಜ ತೆಗೆದುಬಿಟ್ಟು 150 ಡಿಗ್ರಿಯಲ್ಲಿ ನೀವು ರೋಸ್ಟ್ ಮಾಡಿದ್ರೆ ಉಂಟಲ್ಲ, ಆಮೇಲೆ ಕಾಫಿದು ಸ್ಮೆಲ್ ಬರ್ತದೆ ಮತ್ತು ಕಾಫಿಲಿ ಕೆಫೆನ್ ಬರ್ತದೆ. ಅದ್ರ ಮುಂಚೆ ಏನು ಬರ್ತದೆ? ಸ್ಕಿನ್ ವೇಸ್ಟ್ ಅಲ್ಲ, ಸ್ಕಿನ್ನಲ್ಲಿ ನಾವು ಗ್ಲಾಸಿಗೆಲ್ಲ ಯೂಸ್ ಮಾಡ್ತೀವಿ. ಕಾಫಿ ಗ್ಲಾಸ್ ಅಲ್ಲ, ಅದಕ್ಕೆ ಸ್ಕಿನ್ನು ಸೇರಿಸಿ ಮತ್ತು ಬ್ಯಾಂಬೂ ಸೇರಿಸಿ ಉಂಟಲ್ಲ, 2 ಸೇರಿಸಿ ಗ್ಲಾಸ್ ಎಲ್ಲ ಮಾಡ್ತೀವಿ. ವೇಸ್ಟೇಜ್ ಇಲ್ಲ. ನಿಮಗೆ ಹಸ್ಕಂದು ಗೊತ್ತಾ? ಹಸ್ಕು ಗೊತ್ತಿದೆಯಲ್ಲ, ಕಾಫಿದು ಇದಕ್ಕೆ ಸ್ಕಿನ್ನಿಗೆ ಹಸ್ಕ ಅಂತಾರೆ. ಈಗ ನೀವು ಸೌದೆಗೆ ಬೆಂಕಿಯಲ್ಲಿ ಹಾಕ್ತಾರಲ್ಲ, ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಇದು ಫ್ಯಾಕ್ಟ್ರಿಲಿ ಹಸ್ಕು ಮತ್ತು ಜೋಳದ ಹಸ್ಕು ಸೇರಿಸಿ ಮಿಕ್ಸ್ ಮಾಡಿ ಎಲ್ಲ ಕಾಫಿ ಬೆಂಕಿಗೆಲ್ಲ ಯೂಸ್ ಮಾಡ್ತಾರೆ. ಯಾವುದು ವೇಸ್ಟೇಜ್ ಆಗೋದಿಲ್ಲ. ಅಂದರೆ ಎಡಿಬಲ್ ಪಾರ್ಟ್ ಇರೋದು ಕಾಫಿ ಬೀಜ ಮಾತ್ರ. ಇಂಪಾರ್ಟೆಂಟ್ ಅದೇ ಕಾಫಿ ಬೀಜ. ಇದು ಒಂದು ಉಂಟಲ್ಲ, ಇದು ನಿಮಗೆ ಚಕ್ಕೆದು ಮರ. ಇದು ದಾಲ್ಚಿನ್ನಿ. ದಾಲ್ಚಿನ್ನಿ. ಮೇಲೆ ಗಿಡದ ಲೇಯರ್ ಉಂಟಲ್ಲ, ಅದು ಸೆಕೆಂಡ್ ಕ್ವಾಲಿಟಿ. ವರ್ಲ್ಡ್ ಲೇಯರ್ ಫಸ್ಟ್ ಕ್ವಾಲಿಟಿ. ತುಂಬ ಫೇಮಸ್ ಅಂದರೆ ದಾಲ್ಚಿನ್ನಿ ಚಕ್ಕೆ ಅಂದರೆ ಶ್ರೀಲಂಕಾ ತುಂಬ ಫೇಮಸ್ಸು. ಡೈಲಿ ಕುಡಿಬೋದು ಕಾಫಿ ಅಂದರೆ ಏನು? ಈಗ 3 ಹೊತ್ತು ಊಟ ಮಾಡ್ತಿದ್ದು, ಅದು 3 ಹೊತ್ತು ಕುಡಿಬೋದು ಸರ್. ಓಕೆ, ಈಗ ಹೀಟ್ ಬಾಡಿ ಹೀಟ್ ಲಿಮಿಟಲ್ಲಿ ಕುಡಿಬೋದು. ನಿಮಗೆ ಲಿಮಿಟಲ್ಲಿ ಕುಡಿಬೇಕು. ಒಂದು ಗ್ಲಾಸ್ ಬೆಳಿಗ್ಗೆ ಕುಡಿದ್ರಾ ಆಯ್ತಾ? ಈಗ ನಮ್ಮೆಲ್ಲ ಕಂಟಿನ್ಯೂ 100% ಕಾಫಿ ಬಿತ್ತೀವಿ ನಾವು. ಕಾಫಿ ಕುಡಿಯೋದು ಬೇರೆ ಕುಡಿಯೋದು. ಟೀ ಬಾರಿ ಕಮ್ಮಿ, ಚಾಯ್ ಕಮ್ಮಿ. ನಮ್ಮದು ಹೆಲ್ತ್ ಆಗಿದೆ. ಲಿಮಿಟ್ ನಿಮಗೆ ಕಾಫಿ ವ್ಯಾಲಿಡ್ ಉಂಟಲ್ಲ, ನೀವು ಚಿಕೋರಿ ಆ್ಯಡ್ ಮಾಡ್ತಾರಲ್ಲ, ಚಿಕೋರಿ ಆ್ಯಡ್ ಮಾಡಿದ್ರೆ ಕಾಫಿದು 1 ರಿಂದ 1.5 ತಿಂಗಳು ವ್ಯಾಲಿಡಿಟಿ ಅಷ್ಟೇ. 100% ಕಾಫಿ ಯೂಸ್ ಮಾಡಿದ್ರೆ 10 ರಿಂದ 15 ವರ್ಷ ಯೂಸ್ ಮಾಡ್ಬೋದು. ಏನು ಪ್ರಾಬ್ಲಮ್ ಆಗಲ್ಲ. ಈಗ ನೀವು ಕಾಫಿನಲ್ಲಿ ಯಾವತ್ತೂ ಹುಳ ಆಗೋದಿಲ್ಲ. ನಾವೆಲ್ಲ ಕಾಫಿಯೆಲ್ಲ ಯೂಸ್ ಮಾಡೋದು, ಕಾಫಿ ಕುಯ್ದಾದ ಮೇಲೆ 1 ಗುಣಿ ತೆಗೆದಿರ್ತೀವಿ, ಬೇಳೆ ಮಾಡಿರ್ತೀವಿ. ನಮಗೆ ಬೇಕಾದ ಹುಡಿ ಮಾಡಿ ಯೂಸ್ ಮಾಡ್ತೀವಿ. ಚಿಕೋರಿ ಇಲ್ದಿದ್ದ ಕಾಫಿ ತಗೊಂಡ್ರೆ ನೀವು ಬೇಕಾದ್ರೆ 10 ರಿಂದ 15 ವರ್ಷ ಯೂಸ್ ಮಾಡೋದು ಬೇಳೆ ತಗೊಂಡು. ಸರಿ, ಇತ್ತು ಚಿಕೋರಿ ಆದರೆ ನೀವು ಬೆಳಗಡೆ ಇದು ಓಪನ್ ಮಾಡಿದ್ರೆ ಉಂಟಲ್ಲ, ಮುಚ್ಚಳು ಓಪನ್ ಮಾಡಿದ್ರೆ ಅದು 1-2 ದಿವಸ ಮತ್ತು ಮಾಡೋದು ದಪ್ಪ ಗುಂಡು ಆಗ್ತದಲ್ಲ, ಹಾಳಾಗ್ತದೆ. ಈಗ ಮತ್ತೆ ನಾವೀಗ ಈ ಗಿಡ ಬೆಳೆಸ್ಬೇಕು ಅಂದರೆ ಮತ್ತೆ ಇದನ್ನೇ ಮಾಡಬೇಕು. ನಿಮಗೆ ಆಗೋದಿಲ್ಲ. ಅಲ್ಲ, ನೀವೇ ನರ್ಸರಿ ಮಾಡ್ತೀವಿ ಅಂದರೆ ಬೀಜ ನಮಗೆ ಕಡೆ ಮಾಡೋದಿಲ್ಲ. ನಾನು ನರ್ಸರಿ ಹೋಗಿ ತಗೊಂಡೋಗಿ ಅಲ್ಲಿದ್ದು ಪ್ರೊಸೆಸಿಂಗ್ ಇದೆ ನರ್ಸರಿಲಿ, ಅದ್ರ ಮೇಲೆ ಪ್ಲಾಂಟ್ ಮಾಡ್ತೀವಿ. ಮಾಡ್ಬೋದಲ್ಲ ಬೀಜ ಅದಕ್ಕೆ ಪ್ರೊಸೆಸಿಂಗ್ ಇದೆ. ಅದು ನರ್ಸರಿ ಮಾಡಿ ಅಂತೆ ಕಂಟಿನ್ಯೂ ನೀರು ಬೇಕಾಗ್ತದೆ. ಅದಕ್ಕೆಲ್ಲ ಪ್ರೊಸೆಸಿಂಗ್ ಆದಮೇಲೆ ಮತ್ತೆ ಥರ ಮಣ್ಣು ಬೇಕಾದ್ರೆ ಮಣ್ಣನ್ನು ತೊಗೊಂಡೋಗ್ಬೇಕು. ಅದು ಇಟ್ಬಿಟ್ಟು ಮತ್ತೆ ಹಾಕೊಂಡು ಮಾಡ್ಬೋದು. ಅದಕ್ಕೆ ಪ್ಲೇಸ್ ಬೇಕು. ಅದಕ್ಕೆ ಅದಕ್ಕೆ ಹೋಗಿ ನರ್ಸರಿ ಮಾಡಿ ಇಟ್ಟಿದ್ದೀವಿ ಬೇರೆ ಸೈಡ್. ಇದೆಲ್ಲ ಹಣ್ಣಾಗಿದೆ ಅಂತ ನೋಡ್ರಿ. ಇದು ಮ್ಯಾಲೆ ಇದು ಹಿಂಗೆ ಯಾಕೆ ಹಾಕ್ಯಾರಿ? ಇದು ಅದು ಬಿದ್ದಿರ್ಬೇಕು ಅದಲ್ಲ. ಇದು ಎಲ್ಲಿ ಗೂಡು ಕಟ್ಟಿರ್ಬೇಕು. ಮೇಲೆ ಕಾಣ್ತಿದ್ಯಾ? ಚಿಕ್ಕ ಕಾಣ್ತಿದ್ಯಾ? ಹಾಂ ಕಾಣೋದು ಕಾಣ್ತುಂಟಲ್ಲ, ಅದು ನೋಡಿ ಬಳ್ಳಿ. ಅದು ಬಳ್ಳಿಯಿಂದ ಆಗ್ತದೆ. ಇದು ಉಂಟಲ್ಲ ಬ್ಲ್ಯಾಕ್ ಪೇಪರ್, ವೈಟ್ ಪೇಪರ್ ಅಂತ. ಇದು ಹಣ್ಣಾದ್ಮೇಲೆ ತುಂಬ ಕೆಂಪಾಗ್ತದೆ. ಕೆಂಪಾದ ಮೇಲೆ ಉಂಟ ಇದನ್ನು ಮೇಲೆಗಡೆ ಸಿಪ್ಪೆ ತೆಗೆದ್ರೆ ವೈಟ್ ಪೇಪರ್, ಆ ಸಿಪ್ಪೆಟ್ಟಿಗೆ ಒಂದ್ಸಲ ಉಂಟಲ್ಲ ಬ್ಲ್ಯಾಕ್ ಪೇಪರ್, ಇಂಡಿಯನ್ ಬ್ಲ್ಯಾಕ್ ಪೇಪರ್. ಎರಡು ಒಂದೇ. ಸೇಮ್ ಎಲೆ ಬೆಳ್ಳಿ ಇದ್ದಂಗೆ. ನೋಡಿ ಸೇಮ್ ಎಲೆ ಬೆಳ್ಳಿ ಬೇರೆ ಟೈಪ್ ಆಗ್ತದೆ. ಬೀಟಿ ಅಂದರೆ ರೋಸ್ ವುಡ್. ಒಂದೊಂದು ಪ್ಯೂರ್ ಫರ್ನಿಚರ್, ಪ್ಯೂರ್ನೆಸ್ ಎಲ್ಲ ಮಾಡ್ತಾರಲ್ಲ, ಇದರಿಂದ ಮಾಡೋದು.
ಇದಕ್ಕೆ ಯಾವತ್ತೂ ಹುಳ ಸೇರೋದಿಲ್ಲ. ತುಂಬ ಕಾಸ್ಟ್ಲಿ ಫರ್ನಿಚರ್. ಇದಕ್ಕೆ ನಿಮಗೆ ಪೇಂಟಿಂಗ್ ಮಾಡಬೇಕಾದ್ರೆ ಆಟೋಮೆಟಿಕ್ ನೀವು ಎಷ್ಟು ಇದು ಮಾಡ್ತೀರೋ ಅಷ್ಟೇ ನಿಮಗೆ ಶೈನಿಂಗ್ ಬರ್ತದೆ. ಬಿಟಿ ಮರ ಇದು 6-7 ವರ್ಷದ ಮರ. ಇದು 15-20 ವರ್ಷ ತುಂಬ ದಪ್ಪ ಆಗ್ತದೆ. ದಪ್ಪ ಆಗುತ್ತೆ. ದೊಡ್ಡ ಮರ ಬಂದು ಇದು ಉಂಟಲ್ಲ, ಇದು ರುದ್ರಾಕ್ಷ ಮರ. ಇದು ಮತ್ತು 5 ಮುಖಿ ಉಂಟಲ್ಲ, ನಿಮಗೆ ಉತ್ತರಾಖಂಡ್ ನೇಪಾಳ ಸಿಗ್ತದೆ. ನೇಪಾಳ. ಇದು ಬಂದು ಆರೆಂಜ್ ಮರ. ಆರೆಂಜ್ ಇದೆಯಾ? ಆರೆಂಜ್. ಹಾಂ, ಆರೆಂಜ್ ಮರ. ಆರೆಂಜ್ 2 ಟೈಪ್ ಆಗ್ತದೆ. ಒಂದು ಮಹಾರಾಷ್ಟ್ರ, ಒಂದು ನಾಗ್ಪುರ್. ಮಹಾರಾಷ್ಟ್ರ ನಾಗ್ಪುರ್ ಆಗ್ತದೆ. ಅದು ಬಿಟ್ಟರೆ ಕೂರ್ಗು ತುಂಬ ದಪ್ಪ ಆಗ್ತದೆ, ಮೀಡಿಯಮ್ ಸೈಜ್ ಇರ್ತದೆ. ತುಂಬ ಸ್ವೀಟ್ ಇರ್ತದೆ, ಸ್ವಲ್ಪ ಹುಳಿ ಇರ್ತದೆ. ನಿಮಗೆ ನಾಗ್ಪುರ್ ಒಂದು ತುಂಬ ದಪ್ಪ ಇರ್ತದೆ, ಸ್ವಲ್ಪ ಸ್ಪಂಚ್ ಆದ ಇರ್ತದಲ್ಲ, ಸ್ವೀಟೇಜ್ ಜಾಸ್ತಿ ಇರ್ತದೆ. ನಿಮಗೆ ಜಾಸ್ತಿ ಮಾರ್ಕೆಟ್ ಸಿಕ್ಕೋದು ನಾಗ್ಪುರ ಜಾಸ್ತಿ ಸಿಗೋದು. ಸ್ವೀಟ್ ಅಂದ್ರೆ ಬೇರು, ಇದೆಲ್ಲ ಬೇರು. ಇದೆಲ್ಲ ಬೇರೆ ಮಾವಿನ ಮರದ್ದು. ಯಪ್ಪ, ಬೇರು. ಇದು 250 ವರ್ಷ ಕಾಡು ಮಾವಿನಕಾಯಿ ಅಂತಾರೆ. ಇದು ತುಂಬ ಪ್ರೋಟೀನ್ ಜಾಸ್ತಿ ಇದೆ. ಇದು ಜಾಸ್ತಿ ಅಂತ ಉಂಟಲ್ಲ, ನಾವು ಅಡುಗೆ ಮಾಡಲಿಕ್ಕೆ, ಸಾರು ಮಾಡಲಿಕ್ಕೆ, ಅದು ಬಿಟ್ಟರೆ ಉಪ್ಪಿನಕಾಯಿ ಹಾಕ್ತೀವಲ್ಲ, ಅದಕ್ಕೆ ಯೂಸ್ ಮಾಡ್ತೀವಿ. ಉಪ್ಪಿನಕಾಯಿ ಬೇಕಾದ್ರೆ ಹಣ್ಣಾಗಿ ಬೀಳ್ತಲ್ಲ, ಅದು ಉಪ್ಪಿಗೆ ಹಾಕ್ತೀವಿ. ಸಾರು ಹಣ್ಣ ಸೊಪ್ಪು ಎಲ್ಲ ಕಡೆ ಬರ್ತದೆ. ಎಷ್ಟು ವರ್ಷ ಆತ್ರಿ ಇದು? ಇದಕ್ಕೆ 250 ವರ್ಷ ಇದೆ. 250-300 ವರ್ಷ. ಆ ಕಡೆ ಹಣ್ಣು ಬಿಡೋದು ಮೇ ಜೂನ್ ಸೀಸನ್. ಇದು ನೋಡಿ, ಇದು ಬಂದು ಉಂಟಲ್ಲ ಬಾದಾಮಿ, ಸಾಗವಾನಿ. ಸಾಗವಾನಿ, ಸಾಗವಾನ್ ಗೊತ್ತಿಲ್ವಾ? ಟೀಕುಡ್ ಕನ್ನಡ ತ್ಯಾಗ ಮರ. ಈ ಸಿಲ್ವರ್ ಉಕ್ಕು ಉಂಟಲ್ಲ, ನೀವು ಮಕ್ಕಳಿಗೆ ಟಾಯ್ಸ್ ಮಾಡ್ತಾರೆ, ಅದು ಬಿಟ್ಟರೆ ಫ್ರೈಡ್ ಡಾಲ್ ಮಾಡ್ತಾರಲ್ಲ, ಅದಕ್ಕೆ ಯೂಸ್ ಆಗ್ತದೆ. ಇದು ತುಂಬ ಸ್ಟ್ರಾಂಗ್ ಇರೋದಿಲ್ಲ. ಇದು ಯಾವಾಗ ಬೇಕಾದ್ರೆ ಕಟ್ ಮಾಡ್ಬೋದು, ಲೀಗಲ್ ಇದು. ಬರನೂ ಇರಲ್ವಲ್ಲ. ಮಲ್ಬೇರಿ ಅಂದರೆ ಕನ್ನಡದಲ್ಲಿ ರೇಷ್ಮೆ ಹಣ್ಣು ಅಂತಾರೆ. ಇದು ನೋಡಿ ಮಲ್ಬೇರಿ, ಕನ್ನಡದಲ್ಲಿ ರೇಷ್ಮೆ ಹಣ್ಣು, ರೇಷ್ಮೆ ಗಿಡ. ರೇಷ್ಮೆ ಗಿಡ ಹೆಸರು ಯಾಕೆಂದರೆ ಇದು ಎಲೆ ಉಂಟಲ್ಲ, ರೇಷ್ಮೆ ಹುಳದು ಊಟ. ಬೆಳಿತೀರಲ್ಲ, ಅದು ತುಂಬ ಎಕ್ಸ್ಪ್ಲೇನ್ ಮಾಡೋದು ಬೇಡ ಅಲ್ಲ. ನಿಮಗೆ ಗೊತ್ತೈತೆ ನಮಗೆ. ಇದು ರೇಷ್ಮೆ ಎಲೆ ಉಂಟಲ್ಲ, ಎಲೆ ಹುಳಕ್ಕೆ ಹಾಕ್ತಾರೆ, ಅದರಿಂದ ಫುಡ್ ಹಾಕಿ ಅದು ಸಾಡಿ, ರೇಷ್ಮೆ ಸಾಡಿ ಮಾಡ್ತಾರಲ್ಲ, ಅದೇ ಹುಳನೇ ಮಾಡೋದು. ಅದು ಹುಳ ಮಾಡಿದ್ದು ಇದು ಬಂದು ಹತ್ತಿ ಹಣ್ಣು ಗೊತ್ತಿದೆ. ಹತ್ತಿ ಗೊತ್ತಿದೆಯಾ? ಹತ್ತಿ. ಅಂಜೀರ್. ಡ್ರೈ ಫ್ರೂಟ್ ಅಂಜೀರ್ ಯೂಸ್ ಮಾಡ್ತಾರಲ್ಲ, ಇದು ಯೂಸ್ ಮಾಡೋದು. ಇದು ತುಂಬ ಹೆಲ್ತಿಗೆ ಭಾರಿ ಒಳ್ಳೆಯದು, ಭಾರಿ ಒಳ್ಳೆಯದು. ಯಾಕೆಂದ್ರೆ ಒರಿಜಿನಲ್ ಸಿಕ್ಕಿದ್ರೆ ಡಯಾಬಿಟಿಸ್ ಭಾರಿ ಒಳ್ಳೆಯದು. ತುಂಬ ಕಾಸ್ಟ್ಲಿ ಇರ್ತದೆ. ಯಾವುದು ಡಯಾಬಿಟಿಸ್ ಇದು ಒರಿಜಿನಲ್ ಸಿಕ್ಕಿದ್ರೆ ಇದು ರಾತ್ರಿ ನೀರಿಗೆ ಹಾಕಿ ಬೆಳಿಗ್ಗೆ ತಿಂತಾರೆ, ಮಿಲ್ಸೇಕ್ ಮಾಡ್ತಾರೆ, 2 ತಿನ್ಬೋದು. ಇದು ತುಂಬ ಜಾಸ್ತಿ ಬೆಳೆದ್ರು ಉಂಟಲ್ಲ, ಅಫ್ಘಾನಿಸ್ತಾನ ಜಾಸ್ತಿ ಬೆಳೆಸ್ತಾರೆ. ಕಾಬೂಲ್ ಅಂದರೆ ಅಫ್ಘಾನಿಸ್ತಾನ ಜಾಸ್ತಿ ಬೆಳೆಸೋದು ಅಂಜೀರ್. ಭಾರಿ ಫೇಮಸ್ ಅಲ್ಲಿ. ತುಂಬ ಕಾಸ್ಟ್ಲಿ ಐತೆ. ಹೌದು, ಕಾಸ್ಟ್ಲಿ, ಭಾಳ ಅದಕ್ಕೂ ತುಂಬ ಕಾಸ್ಟ್ಲಿ. ಇದ್ರ ಎಲೆ ಉಂಟಲ್ಲ, ಇದ್ರ ಎಲೆ ಊಟ ದೇವಸ್ಥಾನದಲ್ಲಿ ಊಟ ಎಲ್ಲ ಕೊಡ್ತಾರಲ್ಲ, ಅದಕ್ಕೆ ಯೂಸ್ ಮಾಡ್ತಾರೆ. ಕೂತ್ಕೊಳ್ಳಿ, ಫೋಟೋ ತೆಗಿತೀನಿ. ಧೂಪ ಬಿಟ್ಟು ಬೆಂಕಿಗೆ ಹಾಕಿಬಿಟ್ಟು ಹೊಗೆ ಬರ್ತಲ್ಲ, ಇದು ಒರಿಜಿನಲ್ ಧೂಪ. ನಿಮಗೆ ಸಿಟೀಸ್ ಅದು ಯಾಕೆಂದರೆ ಕೆಮಿಕಲ್ ಮತ್ತು ಅದಕ್ಕೆ ಇದು ಕರ್ಪೂರ ಮಿಕ್ಸ್ ಮಾಡ್ತಾರೆ. ಅದಕ್ಕೋಸ್ಕರ ನಿಮ್ಮ ಕೈಲಿ ತಗೋ ಸ್ಮೆಲ್ ಬರ್ತದೆ. ಒರಿಜಿನಲ್ ಧೂಪ ಯಾವ್ದು ಸ್ಮೆಲ್ ಬರೋದಿಲ್ಲ. ಅದು ಕಸದ ಮೇಲೆ ಹೊಗೆ ಬರ್ತಲ್ಲ, ಅದ್ರ ಮೇಲೆ ಸ್ಮೆಲ್ ಬರೋದು. ಇದು ನೋಡಿ, ಸ್ವಲ್ಪ ಕಟ್ ಮಾಡಿದ್ರೆ ಸಾಕು. ಕಪ್ಪು ಕಲ್ಲದು ಗೋಂದು ಬರ್ತದೆ. ಗೋಂದು ಬಂದು ಕಲ್ಲು ಆಗ್ತದೆ, ಮತ್ತು ಕಟ್ ಮಾಡಿ ತೆಗೆದು. ಓಕೆ. ಇವತ್ತು ತೆಗ್ದಾರನ್ರಿ ಒಂದು ಸತಿ ಆದರೂ? ಸ್ಮೆಲ್ ಐತೆ ನೋಡಿ. ಇರಲ್ಲ ಅಂತಲೇ ಐನ ಮರ ಅಂತಾರೆ. ಅದು ನಿಮಗೆ ಸೇಂದಿ ಗೊತ್ತಾ? ಸೇಂದಿ ಒರಿಜಿನಲ್ ಸೇಂದಿ ಮಾಡಿ ಇದರಲ್ಲೇ ಮಾಡೋದು. ಈಗ ಸಿಟಿಗೆಲ್ಲ ತೆಗೆದು ಉಂಟಲ್ಲ, ಅದು ತೆಂಗಿನ ಮರ. ಒರಿಜಿನಲ್ ಸೇಂದಿ ಮಾಡಿ ಇದರಲ್ಲೇ ಮಾಡ್ತಾರೆ. ಇದು ಪಾಮ್ ಟ್ರೀ ಬಂದರೆ ಪಾಮ್ ಆಯಿಲ್ಸ್ ಇದರಲ್ಲೇ ಮಾಡ್ತಾರೆ. ಇದು ಹೆಲ್ತಿಗೆ ಒಳ್ಳೇದಲ್ಲ, ಯಾಕಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ. ಅದೀಗ ಏನು ಮಾಡ್ಬೇಕಂತ ಕೊಕೊನಟ್ ಹೇಳ್ತೀನಿ. ಸ್ವಲ್ಪ ಸೈಡ್ ಕೊಡಿ ಪಾಸಲ್ಲಿ. ಮಿಚ್ಚಿನ ಕಾಯಿ ಏನೋ ಬದಿಬೇಕಲ್ಲ, ಎಲೆ ಇದ್ದಾಗ ಇದು ಮೆಣಸು ಗೊತ್ತಿದೆಯಾ? ನೋಡಿ ಮೆಣಸು ಅಂತ. ಇದಕ್ಕೆ ಬರ್ಡ್ ಐ ಚಿಲ್ಲಿ ಅಂತಾರೆ. ಇದು ಫೇಮಸ್ ಅಂದರೆ ಇದಕ್ಕೆ ವೈನ್ ತುಂಬ ಫೇಮಸ್. ಇದು ಹೆಲ್ತಿಗೆ ಭಾರಿ ಒಳ್ಳೆಯದು, ಗೊತ್ತುಂಟ? ವೈನ್ ಇದ್ರದ್ದು ಇದಕ್ಕೆ ಬರ್ಡ್ ಐ ಚಿಲ್ಲಿ ವೈನ್ ಅಂತಾರೆ. ಚಿಲ್ಲಿ ವೈನ್ ಅಂತ. ಚಿಲ್ಲಿ ವೈನ್ ಸ್ಪೈಸಿ, ತುಂಬ ಸ್ವಲ್ಪ ಸ್ಪೈಸಿ ಇರ್ತದೆ. ನೀವು ವೈನ್ ಕುಡಿತೀರಾ? ಇಲ್ಲರಿ.
ಕುದಿಯೋದ್ರೆ ಅದು ಟೇಸ್ಟ್ ಮಾಡ್ಬೋದು. ಅದು ಯಾಕೆಂದರೆ 1 ಸೆಕೆಂಡ್ ಉಂಟಲ್ಲ, 2 ಸೆಕೆಂಡ್ ಬಾಯ್ಲಿಟ್ಟು ಮತ್ತೆ ತಗೋಬೇಕು. ಯಾಕೆಂದರೆ ನಿಮಗೆ ಇದೆಲ್ಲ ಆಗ್ತದಲ್ಲ, ಗಂಟ್ಲಿಗೆ ನೋವು ಆಗ್ತದಲ್ಲ, ಅದಕ್ಕೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ಗೆ ಮತ್ತು ಹಾರ್ಟಿಗೆ ಭಾರಿ ಒಳ್ಳೆಯದು. ನಾವು ಕೂರೋದು ಬರ್ಡೇ ಚಿಲ್ಲಿ ಅಂತ ತುಂಬ ಸ್ಪೈಸಿ ಇರ್ತದೆ. ಇದು ಕೆಂಪು ಕಲರ್ ಬರ್ತದೆ, ಕೆಂಪು ಉಂಟು, ಕೆಂಪು ಮತ್ತು ಗ್ರೀನ್ ಆಗ್ತದೆ. ಗ್ರೀನ್ ಜಾಸ್ತಿ ಅಂದರೆ ನಾವು ಉಪ್ಪಿನಕಾಯಿ ಯೂಸ್ ಮಾಡ್ತೀವಿ, ರೆಡ್ ಉಂಟಲ್ಲ ಮಸಾಲೆಗೆ ಮತ್ತು ಇದಕ್ಕೆ ಯೂಸ್ ಮಾಡ್ತೀವಿ. ಇದೇನು ಜಾಸ್ತಿ ನೋಡಿ ಈ ಕಡೆ ಬಂದಮೇಲೆ ಇದಕ್ಕೆ ಇದು ಬೆಂಕಿಪಟ್ಟಣ ಮಾಡ್ತಾರೆ ಗೊತ್ತುಂಟಾ? ಅದೇ ಮರ ಮುಖ್ಯ ಮರ ಅಂತ. ಒಂದು ಮಹಾರಾಷ್ಟ್ರ, ಒಂದು ಕೂರ್ಗ್. ಒಳಗಡೆ ವೈಟ್ ಇರುತ್ತೆ. ಕೊಕ್ಕಂ ಮಹಾರಾಷ್ಟ್ರದಲ್ಲಿ ಕೆಂಪುದು ಬರ್ತದೆ. ಅವ್ರು ಕೊಕ್ಕಂ ಸರ್ಬತ್ತು ಅವ್ರು ಸೋಲ್ಗಡಿ ಮಾಡ್ತಾರೆ. ನಮ್ಮ ಕೂರ್ಗ್ನಲ್ಲಿ ಕೊಕ್ಕಂ ಅಂದರೆ ಫಿಶ್ ಕರಿ, ರಸಮ್, ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಿ ನಾವು. ಅದೇನು ಮಾಡೋದಂದರೆ ಅದು ತುಂಬ ಹುಳಿ ಇರ್ತದೆ. ನೀವು ಹೊಸಕ್ಕೆ ಸಾಂಬಾರು ರಸಮ ತಿಂತೀರಲ್ಲ, ಅದನ್ನು ಸಿಟಿ ಸೈಡ್ ತಿನ್ನೋದು ಉಂಟಲ್ಲ, ಅದು ನಿಮಗೆ ಮಾಡೋದು ಹುಣಸೆ ಹಣ್ಣಿಂದ ಮಾಡ್ತಾರೆ. ಹುಣಸೆ ತುಂಬ ಒಳ್ಳೇದು, ಗ್ಯಾಸಿಗೆ ಜಾಸ್ತಿ ಆಗ್ತದೆ. ಕೊಕ್ಕಂ ಭಾರಿ ಹೆಲ್ತಿ, ಒಂದು ಕೋಲ್ಡ್ ಇರ್ತದೆ, ತುಂಬ ಒಳ್ಳೇದು. ಇದು ಕೊಕ್ಕಂ, ಇದು ಕೊಕ್ಕಂ ಟ್ರೀ. ಇದು ಅಷ್ಟೇ, ಇದು ಅಷ್ಟೇ, ಇದು ಕಾಣ್ತಲ್ಲ, ಇದು ಕೊಕ್ಕಂ ಟ್ರೀ. ಇದ್ರ ಒಳಗೆ ಬೀಜ ಉಂಟಲ್ಲ, ಅದು ತೆಗೆದುಬಿಟ್ಟು ಒಣಗಿಸ್ಬಿಟ್ಟು ಉಂಟಲ್ಲ ಪೌಡ್ರ್ ಮಾಡಿದ್ರೆ ಚಾಕ್ಲೇಟ್. ಅದ್ರ ಬ್ಯಾಗ್ಗಡೆ ಸ್ಕಿನ್ ಉಂಟಲ್ಲ ವೈಟ್ ಚಾಕ್ಲೇಟ್ ಯೂಸ್ ಆಗ್ತದೆ. ಇದು ತುಂಬ ಬೆಳೆಸೋದಂದರೆ ಗಾನಾ, ಆಫ್ರಿಕಾ ತುಂಬ ಚಾಕ್ಲೇಟ್. ಇಂಡಿಯಾದಲ್ಲಿ ಕೂರ್ಗ್ ಮತ್ತು ಕೇರಳ ಜಾಸ್ತಿ, ಕೂರ್ಗ್ ಕೇರಳ. ಚಕೋತ ಗೊತ್ತಿದೆಯಾ? ಗೊತ್ತಿದೆಯಲ್ಲ, ಚಕೋತ 2 ಟೈಪ್ ಇದು ಉಂಟಲ್ಲ, ಪಿಂಕ್ ಮತ್ತು ಎಲ್ಲ ಆಗ್ತದೆ. ಇದು ಜಾಸ್ತಿ ಅಂದರೆ ಕೊಲೆಸ್ಟ್ರಾಲ್, BP, ಶುಗರ್, ಜಾಂಡಿಸ್ಗೆ ಭಾರಿ ಒಳ್ಳೆ ಮದ್ದು ಇದು ಚಕೋತ. ಡ್ಯಾಡ್ ಬೇಗ ತಿನ್ನುವುದು, ಸ್ವಲ್ಪ ಹುಳಿ ಇರ್ತದೆ. ಇದು ಮೂಸಿಂಗ್ ದೊಡ್ಡ ಜಾತಿ ಅಂತಾರೆ ಅದಕ್ಕೆ. ಇಲ್ಲ ಮೇಲೆ ಹೋಟೆಲ್ ಗಿಟ್ಟೆಲ್ಲ ಬಾರಿ ಹೋಗೋದು ಕಮ್ಮಿ. ಕೂರ್ಗ್ ಫಿಟ್ನೆಸ್ ಜಾಸ್ತಿ, ಕೂರ್ಗೋ ಜಾಸ್ತಿ ಅಂದರೆ ಆರ್ಮಿನ ಜಾಸ್ತಿ ಇರ್ತಾವೆ ಗೊತ್ತಿದೆಯಲ್ಲ. ಕೂರ್ಗ ತುಂಬ ಆರ್ಮಿ ಜಾಸ್ತಿ ಇರೋದು. ಹೆಂಗೆ ಅನಿಸ್ತಕ್ಷ ಹೋಗಿ ಬಂದಿಲ್ಲ? ಚಲೋ ಅನಿಸ್ತ್ರಿ. ಏನೇನೋ ಇಷ್ಟು ದಿನ ಕಳ್ಳರು ಎಲ್ಲ ನೋಡಿದೆ, ಏನೋ ಟೈಪ್ಸ್ ಎಲ್ಲ ಹೇಳಿದ್ರೆ, ಇಲಾಚಿ, ಕಾಫಿ, ಚಕ್ಕೋತ, ಕಾಫಿ, ಅದ ಡೈರಿ ಮಿಲ್ಕ್ ಚಾಕ್ಲೇಟ್ ಕಾಫಿ, ಅದನ್ನು ನೋಡಿದೆ ರೀ ಇವತ್ತು. ಇಟ್ಸ್ ಗುಡ್. ಹೆಂಗೆ ಅನಿಸ್ತು ಇದನ್ನು ನೋಡಿ ಬಂದಿಲ್ಲ? ಎಲ್ಲ ಸಖತ್ತಾಗಿತ್ತು. ಗೊತ್ತಿಲ್ಲದೆ ಇರೋ ಪ್ಯಾಂಟ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಚಾಕ್ಲೇಟು, ಮೆಣಸು, ಗ್ರೀನ್ ಚಿಲ್ಲಿ, ಮತ್ತು ಗ್ರೀನ್ ಚಿಲ್ಲಿ ವೈನ್ ಮಾಡ್ತಾರಂತೆ. ಅಮೇಝಿಂಗ್ ಆಗಿದೆ. ಮತ್ತು ಪ್ಲೇಸ್ ಬರಕ್ಕೆ ವರ್ತೈತೆ ಅಂತ? ವರ್ತೈತೆ, ಏನಿಲ್ಲ. 200 ರೂಪಾಯಿ ಕೊಟ್ಟಿದ್ದು ಚಲೋ ಕೊಟ್ಟು ಆರಾಮಾಗಿ ಬರ್ಬೋದು. ಓಕೆ, ಬರ್ತಿದೆ. ನೀ ಹೇಳಿ ಹೆಂಗೆ ಅನಿಸ್ತು? ಚಂದ ಇತ್ತು. ನಾಲೆಜ್ ಸಿಕ್ತು. ಎಲ್ಲ ಗಿಡ ನೋಡಿದ್ವಿ. ನೀ ಏನಂತೆ? ಏನಿಲ್ಲ, ಸ್ವಲ್ಪ ಕಾಫಿ ನಾಲೆಜ್ ಸಿಕ್ತು. ಬೇರೆ ಬೇರೆ ಆಯುರ್ವೇದ ಇದು ಕಾಫಿ ಕವರಿಂಗ್ ಮಾಡಿದ್ರು. ಇವಾಗ ಪ್ಲಾಂಟೇಶನ್ದು ಅದೆಲ್ಲ ಮುಗಿಸ್ಕೊಂಬಂದಿರಿ. ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಏನೇನೋ ಗಿಡಗಳು ಇದ್ವು, ಮತ್ತು ಕಾಫಿನ ತೋರಿಸಿದ್ರೆ. ಸೊ ಇವಾಗ ಎಲ್ಲಿ ಹೊಂಟಿವಿ ಅಂದ್ರೆ ಚಾಕ್ಲೇಟ್ ತೋರಿಸಿದ್ರಿ. ಚಾಕ್ಲೇಟ್ ಹೆಂಗೆ ಚಾಕ್ಲೇಟನ್ನು ತೋರಿಸಿದ್ರೆ, ವೈಟ್ ಚಾಕ್ಲೇಟ್ ಮತ್ತು ಬ್ಲ್ಯಾಕ್ ಚಾಕ್ಲೇಟ್ 2 ತೋರಿಸಿದ್ರೆ. ಸೊ ಇವಾಗ ಇಲ್ಲೇ ವೈನ್ ಟ್ರೈ ಮಾಡೋದಿದ್ರೆ ಟ್ರೈ ಮಾಡ್ಬೋದು. ಮತ್ತು ಇನ್ನೊಂದೇನು ಅಷ್ಟೇ, ಕಾಫಿ. ಸೀಡ್ಸ್ ಅದಾವು ನೋಡ್ರಿ. ಇಲ್ಲಿ ವೈನ್ ಎಷ್ಟು ಅದಾವೆ. ಇದ್ರಲ್ಲೇನು ಮಾಡ್ತಾರೆ, ಡ್ರ್ಯಾಗನ್ ಫ್ರೂಟಲ್ಲೂ ಮಾಡ್ತಾರೆ, ಬರ್ಡ್ ಐ ಚಿಲ್ಲಿ, ಫಿಗ್, ಕಾಫಿ. ನೋಡ್ರಿ ವೈನ್ ಎಷ್ಟು ಅದಾವೆ. ಗೈಸ್ ನೋಡ್ರಿ ಇಲ್ಲಿ ಇದು ಅರ್ಶಿನ, ಇದು ಕಾಫಿ. ನೋಡ್ರಿ ಇಲ್ಲಿ ಕಾಫಿ ಬೀಜ ಹೆಂಗೆ ಅದಾವೆ. ಇವು ಕಾಫಿ ಬೀಜನ ಹಿಂಗೆ ಹಾಕಿದೆ. ಅದು ಕ್ಯಾಟಿಂದ ಹೇಳಿದ್ರಲ್ಲ, ಇದೇನ ಕಾಫಿ, ಚುಕ್ಕು ಕಾಫಿ. ಇದರಲ್ಲಿ 80% ರೋಬಸ್ಟಾ ಮಿಕ್ಸ್ ಮಾಡ್ತಾರೆ, 20% ಅರಾಬಿಕಾ, ಮತ್ತು ಡ್ರೈ ಜಿಂಜರ್, ತುಳಸಿ, ಕ್ಯೂಮಿನ್, ಕಾರ್ಡಮಮ್, ಕೊರಿಯಂಡರ್, ಪೆಪ್ಪರ್ ಮತ್ತು ವಾಲೆಬೆಲ್ಲ, ಆಮ್ಜಾಗಿರಿ ಅಂತ ಹೇಳ್ತಾರೆ. ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಏನು ಮಿಕ್ಸ್ ಮಾಡೋಕ್ಕಿಲ್ಲ, ಹಾಟ್ ವಾಟರಲ್ಲಿ 1 ಟೀ ಸ್ಪೂನ್ ಹಾಕಿ 1 2 ಮಿನಿಟ್ಸ್ ಬಾಯ್ಲ್ ಮಾಡಿಬಿಟ್ಟು ಫಿಲ್ಟರ್ ಮಾಡಿ ಕುಡಿಬೋದು. ತುಂಬ ಹೆಲ್ದಿ ಕಾಫಿ ಅಂತೇಳಿ ಕಾಫ್ ಕೋಲ್ಡ್ಗೆ, ಡೈಜೆಷನ್ಗೆಲ್ಲ ಯೂಸ್ ಮಾಡ್ತಾರೆ. ಓಕೆ, ಇದು ಕಾಫಿದು ಫಸ್ಟ್ ಸ್ಟೇಜ್ ಬರೋದು. ಕಾಫಿ ಒಣಗಿಸ್ತಾರಲ್ಲ, ಕಾಫಿ ಟ್ರೀಯಲ್ಲಿ ಫಸ್ಟ್ ಬಂದುಬಿಟ್ಟು ಫ್ಲವರ್ ಬರ್ತದೆ, ಮತ್ತು ಗ್ರೀನ್ ಕಲರ್ ಕಾಫಿ ಬೀನ್. ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಕಾಫಿ ರೆಡ್ ಕಲರ್ ಆಗ್ತದೆ, ಚೆರಿ ಕಲರಲ್ಲಿ. ಮತ್ತು ಅದನ್ನ ಲೈಟ್ ಬ್ಲ್ಯಾಕಿಶ್ ಆಗಬೇಕಾದ್ರೆ ಹ್ಯಾಂಡ್ ಬ್ಲ್ಯಾಕ್ ಮಾಡ್ಬೋದು, ಡ್ರೈ ಮಾಡೋದು. ಒಂದು 7 days 10 days ಎಲ್ಲ ಡ್ರೈ ಆದಮೇಲೆ ಈ ಥರ ರಾ ಮೆಟೀರಿಯಲ್ ಬರ್ತದೆ. ಇದು ಕಾಫಿದು ಫಸ್ಟ್ ಸ್ಟೇಜ್ ಈ ಥರ ಇರೋದು. ಮತ್ತು ಇದನ್ನ ವಾಶ್ ಮಾಡಿಬಿಟ್ಟು ಪಲ್ಪಿಂಗ್ ಮಿಷಿನಲ್ಲಿ ಹಾಕಿ ಅದ್ರದ್ದು ಸ್ಕಿನ್ನ ರಿಮೂವ್ ಮಾಡ್ತೀವಿ. ಸ್ಕಿನ್ ರಿಮೂವ್ ಮಾಡಿ ಆದಮೇಲೆ ಈ ಥರ ಬೀನ್ಸ್ ಸಿಗೋದು. ಇದು ರೋಬಸ್ಟ ಗಿಡದಲ್ಲಿ ಈ ಥರ ಬೀನ್ಸ್ ಬರೋದು. ಇದು ಅರಾಬಿಕಾ, ಇದು ಕಾವೇರಿ ಕಾಫಿ. ಈ ಥರ 3 ಟೈಪಲ್ಲಿ ಡಿಫ್ರೆಂಟ್ ಟ್ರೀಯಲ್ಲಿ ನಿಮಗೆ ಡಿಫ್ರೆಂಟ್ ಬೀನ್ಸ್ ಸಿಗ್ತದೆ.
ರೋಬಸ್ಟಾ, ಅರಬಿಕಾ ಮತ್ತು ಕಾಫಿ. ರೋಬಸ್ಟಾ ಅಂತೇಳಿ ಕೆಫೆನ್ಸ್ ಜಾಸ್ತಿ ಬರೋದು, ಇದೆಲ್ಲ ಫಿಲ್ಟರ್ ಕಾಫೀಸ್ಗೆಲ್ಲ ಯೂಸ್ ಮಾಡ್ತಾರೆ. ಅಂತೇಳಿದ್ರೆ ಫ್ರೆಂಚ್ ಫ್ರೆಸ್, ಮೊಕೊಪೋಟ್, ಎಕ್ಸ್ಪ್ರೆಸೋ ಕಾಫೀಸಲ್ಲಿ ಜಾಸ್ತಿ ಯೂಸ್ ಮಾಡೋದು ರೋಬಸ್ಟಾ. ಅರಬಿಕಾ ಬಂದ್ಬಿಟ್ಟು ಮೈಲ್ಡ್ ಆಗಿರ್ತದೆ, ಇನ್ಸ್ಟಂಟ್ ಕಾಫಿ. ನಿಮಗೆ ಬ್ರೂ, ನೆಸ್ಲೆ, ನೆಸ್ಕೆಫೆ, ಲಿಬಿಸ್ಟಾ, ಸನ್ರೈಸ್ ಕಾಫೀಸಲ್ಲಿ ಎಲ್ಲ ಯೂಸ್ ಮಾಡೋದು ಅರಬಿಕಾ ಕಾಫಿ. ಓಕೆ, ಇದು ಕಾವೇರಿ ಕಾಫಿ. ಕಾವೇರಿ ಕಾಫಿ ಅಂತೇಳಿ ಬರೀ ಕೂರ್ಗಲ್ಲಿ ಮಾತ್ರ ಸಿಗೋದು, ಬೇರೆ ಎಲ್ಲಿ ಸಿಗೋದಿಲ್ಲ. ಇದು ಕ್ರಾಸ್ ಪಾಲಿನೇಷನ್, ಹೈಬ್ರಿಡ್ ಮಾಡಿರ್ತಾರೆ. ಇದರಲ್ಲಿ ಇನ್ಸ್ಟಂಟ್ ಕಾಫಿ, ಫಿಲ್ಟರ್ ಕಾಫಿ ಎರಡು ಸಹ ಮಾಡ್ಬೋದು. ಓಕೆ, ಮತ್ತು ಇನ್ನೊಂದು ಪೀಬೇರಿ ಅಂತ ಬರ್ತದೆ. ಪೀಬೇರಿ ಅಂತ ಹೇಳಿದ್ರೆ ನಿಮಗೆ ಸಿಂಗಲ್ ಸೀಡ್ಸಲ್ಲಿ ಬರೋದು, ನೋಡ್ಬೇಕಾದ್ರೆ ಒಂದು ಗೋಧಿ ಶೇಪಲ್ಲಿ ಬರ್ತದೆ. ಇದನ್ನ ಪೀಬೇರಿ ಅಂತ ಹೇಳ್ತೀವಿ, ಸಿಂಗಲ್ ಸೀಡ್ಸಲ್ಲಿ ಬರೋದು. ಇದೆಲ್ಲ ನೋಡ್ಬೇಕಾದ್ರೆ ಒಂದು ಕಡಲೆ ಬೀಜ ಥರ ಕಾಣ್ತದೆ ನಿಮಗೆ. ಅಂತ ಹೇಳಿದ್ರೆ ಇದನ್ನ ಸ್ಕಿನ್ನ ರಿಮೂವ್ ಮಾಡಿಬೇಕಾದ್ರೆ ಬೀನ್ ಏನಾಗ್ತದೆ, ಈ ಥರ ಸ್ಪ್ಲಿಟ್ ಆಗ್ತದೆ. ಇದನ್ನ ಡೈಕಾಟ್ ಅಂತ ಹೇಳ್ತೀವಿ, ಇದನ್ನ ಮೊನೊಕಾಟ್ ಅಂತ ಹೇಳೋದು, ಸಿಂಗಲ್ ಸೀಡ್ಸಲ್ಲಿ ಬರೋದು. ಓಕೆ, ಇದು ಬೇರೆ ಗಿಡ ಯಾವುದಿಲ್ಲ, ಇದು ಅರಬಿಕಾ ಕ್ಯಾಟಗರಿಯಲ್ಲಿ ಬರ್ತದೆ. ಇದನ್ನ ಗ್ರೇಡಿಂಗ್ ಮಾಡಿಬಿಟ್ಟು ಹ್ಯಾಂಡ್-ಪಿಕ್ಕಲ್ಲಿ ಸೆಲೆಕ್ಷನ್ ಮಾಡ್ತೀವಿ. ಅದರಲ್ಲಿ 70% ಡೈಕಾಟ್ ಸಿಗ್ತದೆ, 30% ಎ ಗ್ರೇಡ್ ಮೊನೊಕಾಟ್. ಎ ಗ್ರೇಡ್ ಮೊನೊಕಾಟ್ ಅಂತೇಳಿ ಸ್ಟಾರ್ಬಕ್ಸ್ ಕ್ಯಾಟಗರಿಯಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಇದರಲ್ಲಿ ಹಾಟ್ ಕಾಫಿ, ಕೋಲ್ಡ್ ಕಾಫಿ, ಕ್ಯಾಪುಚಿನೋ ಎಲ್ಲ ಮಾಡೋದು ಸಿಂಗಲ್ ಸೀಡ್ಸಲ್ಲಿ ಜಾಸ್ತಿ ಮಾಡ್ತಾರೆ. ಇದು ಕ್ರೀಮಿ ಆ್ಯಂಡ್ ಟೇಸ್ಟಿಯಲ್ಲಿ ಸಿಗ್ತದೆ, ಪೀಬೇರಿ ಅಂತ ಹೇಳ್ತೀವಿ. ಓಕೆ, ಇದು ಕಾಫಿದು ಫಸ್ಟ್ ಸ್ಟೇಜ್, ಇದು ಸೆಕೆಂಡ್ ಸ್ಟೇಜ್. ಮತ್ತು ಈ ಥರ ಬೀನ್ಸ್ನ ಈ ಥರ ಮಿಷಿನ್ಗೆ ಹಾಕ್ತೀವಿ. ಇದು ರೋಸ್ಟಿಂಗ್ ಮಿಷಿನ್. ಇದರಲ್ಲಿ ಒಂದು 50 ಡಿಗ್ರಿ ಟೆಂಪರೇಚರಲ್ಲಿ ಫಸ್ಟ್ ಮಿಷಿನ್ ಹೀಟ್ ಮಾಡ್ಕೊಳ್ಬೇಕು. ಮತ್ತು ಒಂದು 5 kg ಬೀನ್ಸ್ ಹಾಕ್ಬಿಟ್ಟು 150 ಡಿಗ್ರಿ ಟೆಂಪರೇಚರ್ ಮತ್ತು 200 ಡಿಗ್ರಿ ಟೆಂಪರೇಚರ್, ಈ ಥರ 2 ಟೈಪ್ಸಲ್ಲಿ ರೋಸ್ಟ್ ಮಾಡ್ತೀವಿ. 150 ಡಿಗ್ರಿ ಟೆಂಪರೇಚರ್ ಮೈಲ್ಡ್ ಆಗಿರ್ತದೆ, ಇದು ಸ್ಟ್ರಾಂಗ್ ಆಗಿ ಬರೋದು. ಇದಕ್ಕೆ 30 ನಿಮಿಷ ಬೇಕು ರೋಸ್ಟಿಂಗ್ ಟೈಮಿಂಗ್ಸ್, ಇದಕ್ಕೆ 45 ನಿಮಿಷ. ಆ ಥರ 2 ಟೈಪ್ಸಲ್ಲಿ ರೋಸ್ಟ್ ಮಾಡ್ತೀವಿ. ನೀವು ರೆಗ್ಯುಲರ್ ಕಾಫಿ ಎಲ್ಲ ಕುಡಿತೀರಾ? ಬ್ರೂ, ನೆಸ್ಲೆ, ನೆಸ್ಕೆ ಕಾಫೀಸ್ ಎಲ್ಲ ಬರ್ತಾರಲ್ಲ, ಅದೆಲ್ಲ 150 ಡಿಗ್ರಿ ಟೆಂಪರೇಚರ್ ಸ್ಮೆಲ್ ಮಾಡಿ. ಇದು 200 ಡಿಗ್ರಿ ಟೆಂಪರೇಚರ್, ಇದು ಸ್ಟ್ರಾಂಗ್ ಇರ್ತದೆ, ಇನ್ನೂ ಸ್ಟ್ರಾಂಗ್. ಅದು ಸಹ ಕಾಫಿಗೆ ಯೂಸ್ ಮಾಡ್ತಾರೆ. ಅಲ್ಲ, ಸೇಮ್ ಸೀಡಲ್ಲಿ 150ಯಲ್ಲಿ ಮತ್ತು 200 ಡಿಗ್ರಿಯಲ್ಲಿ ಎರಡು ಟೈಪಲ್ಲಿ ಯೂಸ್ ಮಾಡ್ತೀವಿ. ರೆಗ್ಯುಲರ್ ಎಲ್ಲ ಜಾಸ್ತಿ ಯೂಸ್ ಮಾಡೋದು 150 ಡಿಗ್ರಿ ಟೆಂಪರೇಚರ್. ನಿಮಗೆ ಬ್ರೂ, ನೆಸ್ಲೆ, ನೆಸ್ಕೆ ಕಾಫೀಸ್ ಎಲ್ಲ ಬರ್ತದೆ, ಅದೆಲ್ಲ 150. 200 ಡಿಗ್ರಿ ಟೆಂಪರೇಚರ್ ಸ್ಟ್ರಾಂಗ್ ಕಾಫಿ. ಇದು ಜಾಸ್ತಿ ಜಿಮ್ ಹೋಗೋರು ಯೂಸ್ ಮಾಡ್ತಾರೆ, ಜಿಮ್ಮಿಗೆಲ್ಲ ಹೋಗೋರು. ಯಾಕೆಂದರೆ ಅವರಿಗೆ ಜಾಸ್ತಿ ಕೆಫೆನ್ ಕಂಟೆಂಟ್ ಬೇಕು, ಹಾರ್ಡ್ ವರ್ಕಿಂಗ್, ಎನರ್ಜಿ ಎಂಕರೇಜಿಗೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ರೋಸ್ಟ್ ಮಾಡಿದಷ್ಟು ಕೆಫೆನ್ ಜಾಸ್ತಿ ಬರ್ತದೆ, ಮತ್ತು ಅರೋಮಸ ಜಾಸ್ತಿ ಬರ್ತದೆ. ಓಕೆ, ಮತ್ತು ಆಫೀಸ್ ವರ್ಕ್, ಈಗ ನೈಟಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಿದ್ರೆ ಕಡಿಮೆ ಮಾಡೋಕ್ಕೋಸ್ಕರ ಸಹ ಜಾಸ್ತಿ ಸ್ಟ್ರಾಂಗ್ ಕಾಫಿ ಕುಡಿತಾರೆ. ಮತ್ತು ಕಾಸ್ಮೆಟಿಕ್ಸ್ಗೆ ಕಾಫಿದು ಪರ್ಫ್ಯೂಮ್ ಮಾಡ್ತೀವಿ, ಕಾಫಿದು ಸ್ಕ್ರಬ್ಬರ್, ಮತ್ತು ಟ್ಯಾನಿಂಗ್, ಡಿಟ್ಯಾನಿಂಗ್, ಪೇಸ್ಟ್ರಿ, ಕಾಫಿ ಸೋಪ್ಸ್ ಎಲ್ಲ ಮಾಡೋದು, ಆ ಥರ ಡಬಲ್ ಬೋಸ್ಟಲ್ಲಿ ಮಾಡೋದು. ಇದು ಕೂಲಿಂಗ್ ಮಿಷಿನ್. ಕೂಲಿಂಗ್ ಆದಮೇಲೆ ಈ ಥರ ಮಿಷಿನ್ ಗ್ರೈಂಡ್ ಮಾಡಿಬಿಟ್ಟು ಪೌಡರ್ ಫಾರ್ಮ್ ಅಂತೇಳಿ ಇಲ್ಲಿ ಪ್ಯೂರ್ ಕಾಫಿ ಸಿಗ್ತದೆ, ಆ್ಯಡ್ ಮಾಡೋದಿಲ್ಲ. ಪ್ಯೂರ್ ಕಾಫಿ ಸ್ಪೆಷಲಿ ಹಾರ್ಟಿಗೆಲ್ಲ ಒಳ್ಳೇದು, ಎನರ್ಜಿ ಸಿಗ್ತದೆ, ಎಂಕರೇಜ್ ಸಿಗ್ತದೆ, ಮತ್ತು ಫ್ರೀ ವರ್ಕೌಟ್ಸಿಗೆಲ್ಲ ನಾರ್ಮಲ್ ಕಾಫಿ ಯೂಸ್ ಮಾಡ್ತಾರೆ. ಓಕೆ, ಮತ್ತು ಇನ್ನೊಂದು ಸಿವಿಟ್ ಕಾಫಿ. ಸಿವಿಟ್ ಕಾಫಿ ಅಂತೇಳಿ ಕಾರ್ಡ್ ಬೇಕು, ಈ ಥರ ಬೆಕ್ಕಿರ್ತದೆ. ನೋಡ್ಬೇಕಾದ್ರೆ ಒಂದು ಮುಂಗು ಶೇಪಲ್ಲಿ ಬರ್ತದೆ, ಬಾಡಿ ಶೇಪಲ್ಲಿ ಕ್ಯಾಟ್ ಟೈಪಲ್ಲಿ ಬರೋದು. ಇದು ಸೀಸನ್ನಲ್ಲಿ ಬರೋದು, ಈ ಥರ ಬೇಕು. ನಾರ್ಮಲ್ ಟೈಮಲ್ಲಿ ಇರೋದಿಲ್ಲ, ಆ ಸೀಸನಲ್ಲಿ ಬರ್ತದೆ ಇಲ್ಲಿಗೆ. ಅಂತೇಳಿದ್ರೆ ಇದೊಂದು ವೆಜಿಟೇರಿಯನ್ ಟೈಪ್ ಕ್ಯಾಟ್. ಇದು ಜಾಕ್ ಫ್ರೂಟ್, ಬನಾನಾ, ಈ ಥರ ಫ್ರೂಟ್ಸ್ ಎಲ್ಲ ತಿಂತಾರೆ. ಕಾಫಿ ಈ ಥರ ರೆಡ್ ಕಲರ್ ಆಗ್ತದೆ, ಚೆರಿ ಕಲರ್ಲಿ. ಆಗ ಫ್ರೂಟ್ನ ತಿಂದ್ಬಿಟ್ಟು ಸ್ಕಿನ್ನ ಡೈಜೆಷನ್ ಮಾಡಿ ಬೀನ್ನ ಈ ಥರ ಮೋಷನಲ್ಲಿ ಹೊರಗಡೆ ಹಾಕಿಬಿಡ್ತದೆ. ಓಕೆ, ಸಿವಿಟ್ ಕ್ಯಾಟ್ ಈ ಥರ ಸಿವಿಟ್ ಕ್ಯಾಟ್. ಹಾಂ, ಏನು ಆಗೋದಿಲ್ಲ. ಇದು ಲಾಸ್ಟ್ ಇಯರ್ದು, ಈಗ ಅದು ಬರ್ತದೆ ಫ್ರೆಶ್ ಆಗಿ, ಅಲ್ಲೆಲ್ಲ ಇರೋದು ಫ್ರೆಶ್ ಆಗೋದು. ನಾವೇ ತೆಗಿಯೋಕ್ಕಾಗಲ್ಲ ಕೈಯಿಂದ? ಯಾವುದು? ಹಾಂ, ತೆಗಿಬೋದಲ್ಲ. ಆದರೆ ಇದು ಕಾಫಿ ನಿಮಗೆ ನಾರ್ಮಲ್ ಕಾಫಿಯಲ್ಲಿ ಈಗ ನಾವು ಇದಕ್ಕೆ ತಿನ್ನಕ್ಕೆ ಕೊಡೋದಲ್ಲ. ಇದು ಡೈರೆಕ್ಟ್ ಬಂದು ತಿಂತದೆ. ನಿಮಗೆ ನಾರ್ಮಲ್ ಕಾಫಿಯಲ್ಲೆಲ್ಲ ಕೆಫೆನ್ ಇರ್ತದೆ, ಆದರೆ ಈ ಕಾಫಿಯಲ್ಲಿ ಕೆಫೆನ್ ಇರೋದಿಲ್ಲ. ಡಿಕ್ಯಾಫ್ ಕಾಫಿ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಈ ಬೆಕ್ಕದು ಹೊಟ್ಟೆಗೆ ಒಂದು ಆ್ಯಸಿಡ್ ಉಂಟು, ಅದು ಡೈಜೆಷನ್ ಆಗಬೇಕಾದ್ರೆ ಕೆಫೆನ್ ಕಂಟೆಂಟ್ನ 0% ಕನ್ವರ್ಟ್ ಮಾಡಿ ಒಂದು ಮೆಡಿಸಿನ್ ಟೈಪಲ್ಲಿ ಕನ್ವರ್ಟ್ ಆಗ್ತದೆ. ಇದು ಮೈಗ್ರೇನ್ಗೆಲ್ಲ ಬೆಸ್ಟ್ ಕಾಫಿ. ಫಸ್ಟ್ ಸ್ಟೇಜ್ ಕ್ಯಾನ್ಸರ್, ಥೈರಾಯ್ಡ್, ಹಾರ್ಟಿಗೆಲ್ಲ ತುಂಬ ಯೂಸ್ಫುಲ್ ಕಾಫಿ ಸಿವಿಟ್ ಕಾಫಿ. ಇಲ್ಲಿ ಲೋಕಲಲ್ಲಿ ಬಂದುಬಿಟ್ಟು 10,000 ರೂಪಾಯಿ, 10,000 ರುಪೀಸ್ ಪರ್ ಕೆಜಿಗೆ. ಹೊರಗಡೆ ಹೋದರೆ 30,000 to 40,000 ರುಪೀಸ್ ಕೊಡಬೇಕಾಗ್ತದೆ ಈ ಥರ ಕಾಫಿಗೆ. ಓಕೆ, ಮತ್ತು ವರ್ಲ್ಡಲ್ಲಿ ಫಸ್ಟ್ ಎಕ್ಸ್ಪೆನ್ಸಿವ್ ಕಾಫಿ ಬ್ಲ್ಯಾಕ್ ಐವರಿ, ಎಲಿಫೆಂಟ್ ಮೋಷನಲ್ಲಿ ಮಾಡ್ತಾರೆ. ಇಲ್ಲಿಲ್ಲ, ಜಾಸ್ತಿ ಬಂದ್ಬಿಟ್ಟು ಥೈಲ್ಯಾಂಡಲ್ಲಿ ಮಾಡೋದು. ನಮ್ಮದು ನಾರ್ಮಲ್ ಎಲಿಫೆಂಟ್ಸಿಗೆಲ್ಲ ತಿನ್ನೋಕ್ಕೆ ಕೊಡೋಕ್ಕಾಗೋದಿಲ್ಲ, ಯಾಕೆಂತ ಹೇಳಿದ್ರೆ ಆ ಕೆಫೆನ್ ಅಬ್ಸರ್ವ್ ಮಾಡೋಕ್ಕೆ ಕೆಪಾಸಿಟಿ ಇರೋದಿಲ್ಲ, ಸಿಕ್ ಮಾಡ್ಕೊಳ್ತಿದೆ, ಅಟ್ಯಾಕ್ಸ್ ಮಾಡೋಕ್ಕೆ ಚಾನ್ಸಸ್ ಇರ್ತದೆ. ಅದಕ್ಕೆ ಥೈಲ್ಯಾಂಡಲ್ಲಿ ಏನು ಮಾಡ್ತಾರೆ, ಒಂದು ಹೈಬ್ರಿಡ್, ಒಂದು ಸ್ಪೆಷಲ್ ಎಲಿಫೆಂಟ್ ಬರ್ತದೆ, ಅದಕ್ಕೆ ತಿನ್ನೋಕ್ಕೆ ಕೊಡ್ತಾರೆ. ಅದು ಬ್ಲ್ಯಾಕ್ ಐವರಿ ಅಂತ ಹೇಳ್ತಾರೆ. ಪರ್ ಕಿಲೋ 2,35,000 ರುಪೀಸ್ ಪರ್ ಕೆಜಿ. ಅದು ವರ್ಲ್ಡಲ್ಲಿ ಫಸ್ಟ್ ಎಕ್ಸ್ಪೆನ್ಸಿವ್ ಕಾಫಿ ಸಿವಿಟ್ ಕಾಫಿ. ವರ್ಲ್ಡ್ ಡಿಕ್ಯಾಫ್ ಕಾಫಿ ಇಲ್ಲ, ನಿಮ್ಮದು ಸ್ಟಾರ್ಬಕ್ಸ್ ಕ್ಯಾಟಗರಿಯಲ್ಲಿ ಅವ್ರು ಮಾಡ್ತಾರೆ ಡಿಕ್ಯಾಫ್. ಅದು 100% ಡಿಕ್ಯಾಫ್ ಆಗೋದಿಲ್ಲ, ಅದರಲ್ಲಿ 15% ಇಲ್ಲಾಂದರೆ 20% ಮಾತ್ರ ಡಿಕ್ಯಾಫ್ ಆಗೋದು. ಇದಕ್ಕೂ ಹೊಟ್ಟೆಗೆ ಆ್ಯಸಿಡ್ ಇರ್ತದಲ್ಲ, ಅದರಿಂದನೇ ಅದು ಜಾಸ್ತಿ ಫರ್ಮೆಂಟೇಷನ್ ಆಗಬೇಕಾದ್ರೆ ಇದಾಗ್ತದೆ. ಓಕೆ, ಮತ್ತು ಇನ್ನೊಂದು ಗ್ರೀನ್ ಕಾಫಿ ಅಂತ ಬರ್ತದೆ.
ಮಚ್ಚ ಕಾಫಿ ಅಂತೆಲ್ಲ ಕೇಳಿರ್ಬೋದು, ಈಗೆಲ್ಲ ಟ್ರೆಂಡ್ ಆಗ್ತುಂಟು. ಬೀನ್ನ ರೋಸ್ಟ್ ಮಾಡೋದಿಲ್ಲ, ಹಾಫ್ ಕ್ರಶ್ ಮಾಡಿ ಮಾಡೋದು. ಇದು ವೆಯ್ಟ್ ಲಾಸ್ ಯೂಸ್ ಮಾಡ್ತಾರೆ, ಲೋ ಕ್ಯಾಫೆನ್ ಇರೋದು, ಮತ್ತು ಬೂಸ್ಟ್ ಇಮ್ಯುನಿಟಿ, ಹಾರ್ಟ್ ಪಂಪಿಂಗ್, ಇದಕ್ಕೆಲ್ಲ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಬೇಕು. ಒಂದು 200 ml ವಾಟರಲ್ಲಿ ಒಂದು ಟೀ ಸ್ಪೂನ್ ಹಾಕಿ ಒಂದು 2 ಮಿನಿಟ್ಸ್ ಬಾಯ್ಲ್ ಮಾಡಿ ಎಂಪ್ಟಿ ಸ್ಟಮಕಲ್ಲಿ ಒಂದು 30 ದಿವಸ ಎಲ್ಲ ತೊಗೊಂಡ್ರೆ ಒಂದು 2 kg ಗಂಟೆಲ್ಲ ವೆಯ್ಟ್ ಲಾಸ್ ಮಾಡ್ಬೋದು. ಅದರಲ್ಲಿ ಗ್ರೀನ್ ಕಾಫೀಸ್ ಅಂತ ಹೇಳ್ತಾರೆ. ಓಕೆ, ಮತ್ತು ಚಿಲ್ಲಿ, ಕೆಳಗೆ ಒಂದು ಚಿಲ್ಲಿ ತೋರಿಸಿದ್ರೆ ಬರ್ಡ್ ಐ ಚಿಲ್ಲಿ, ಗಾಂಧಾರಿ ಮೆಣಸು ಖಾರ ಇರ್ತದೆ. ಎಷ್ಟು ಖಾರ ಉಂಟು ಅಷ್ಟು ಬೆನಿಫಿಟ್ಸ್ ಉಂಟು. ನೀವು ನಾರ್ಮಲ್ ಚಿಲ್ಲಿ ಎಲ್ಲ ತಿಂದರೆ ಏನಾಗ್ತದೆ, ಗ್ಯಾಸ್ಟ್ರಿಕ್ ಆಗೋದು, ಎಸಿಡಿಟಿ ಎಲ್ಲ ಆಗ್ತದಲ್ಲ. ಇದರಲ್ಲಿ ಗ್ಯಾಸ್ಟ್ರಿಕ್, ಎಸಿಡಿಟಿ, ಕೊಲೆಸ್ಟ್ರಾಲ್, ಫ್ಯಾಟ್ ಬರ್ನಿಂಗ್ ಮತ್ತು BP ಸಹ ಕಂಟ್ರೋಲ್ ಮಾಡೋದು ಈ ಥರದ ಚಿಲ್ಲಿಯಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಇದು ಪರ್ ಕೆಜಿ ಯಾವುದು 100 ಗ್ರಾಮಿಗೆ 450 rupees. ಇದು ವೈಲ್ಡ್ ಗಾರ್ಲಿಕ್ ಆಯಿಲ್ ಅಂತ ಹೇಳಿ, ಕಾಡು ಬೆಳ್ಳುಳ್ಳಿ. ಇದು ತಲೆನೋವಿಗೆ, ಮೈಗ್ರೇನ್, ಸೈನಸ್, ನೋಸ್ ಬಗ್ಗೆ ಯೂಸ್ ಮಾಡ್ತಾರೆ. ತಲೆನೋವು ಇದ್ದರೆ ಇಲ್ಲಿಗೆ ಒಂದು ಡ್ರಾಪ್ ಹಾಕ್ಕೊಂಡು ಇಲ್ಲಿ ಒಂದು ಡ್ರಾಪ್ ಉಜ್ಜಬಾರ್ದು, ರಬ್ ಮಾಡಬೇಡಿ. ಐಸ್ ಬನ್ನಿಂಗ್ ಆಗ್ತದೆ, ಐಸ್ ಓಪನ್ ಮಾಡಿ 2-3 ಮಿನಿಟ್ಸ್ ಕ್ಲಿಯರ್. ಮೈಗ್ರೇನ್ ಇದ್ದರೆ ಇಲ್ಲಿಂದ ಇಲ್ಲಿ ಗಂಟೆ ಲೈಟಾಗಿ ಅಪ್ಲೈ ಮಾಡಿ. ಸೈನಸ್, ನೋಸ್ ಪಪ್ಪು ಇದ್ದರೆ ಫಿಂಗರ್ಗೆ ಅಪ್ಲೈ ಮಾಡಿ 2 ಸತಿ ಸ್ಮೆಲ್ ಮಾಡಿ 2-3 ಸೆಕೆಂಡ್ಸಲ್ಲಿ ಕ್ಲಿಯರ್ ಆಗ್ತದೆ. ಫಿಂಗರ್ ಟೋಸ್ಟ್ ಈ ಫಿಂಗರ್ಗೆ ರಬ್ ಮಾಡಿ. ಹತ್ತಿತ ಇವರು ರಿಯಾಕ್ಷನ್ ತೋರಿಸಿ ಫುಲ್ ತಗೋಬೇಡ. ಹಿಂಗೆ ಆಕ್ಷನ್ ಹಿಂಗೆ ತಗೋ ನೀನು. ಸೀದಾ ಹೋಗ್ತದೆ, ಇಲ್ಲಿಗೆ ಟಚ್ ಆಗ್ತದೆ. ನೀವು ಒಂದೊಂದ್ಸತಿ ಬಿಸಿ ಸ್ನಾನ ಮಾಡ್ತಾರಲ್ಲ, ಹಾಗೇನಾಗ್ತದೆ, ಇದೊಂಥರ ಮೊಯ್ಚರ್ ಸ್ಟಾರ್ಟ್ ಆಗ್ತದೆ, ಅಲ್ಲಿಂದನೇ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಹಾಗೆ 2 ಸತಿ ಸ್ನಾನ ಮಾಡಿ ಒಂದ್ಸತಿ ಇಲ್ಲಿದೆ, ಸೀದಾ ಹೋಗ್ಬಿಟ್ಟು ಇಲ್ಲಿಗೆ ಟಚ್ ಆಗ್ತದೆ. ಜಾಸ್ತಿ ಈಗ ಸ್ವಲ್ಪ ಏನಾಗೋದಿಲ್ಲ. ಈ ಕಣ್ಣಿಗೆ ಹಚ್ಕೊಂಡ್ರೆ ಉರಿತೈತೇನ್ರಿ? ಯಾವುದು ಇದು ಕಣ್ಣಿಗೆಲ್ಲ ನೀವು ಇಲ್ಲಿಗೆ ಹಚ್ಕೊಳ್ತೀರಲ್ಲ, ಇಲ್ಲಿ ಸಹ ಬರ್ನಿಂಗ್ ಸೆನ್ಸ್ ಇರ್ತದೆ. ಮತ್ತೆ 2-3 ಮಿನಿಟ್ಸ್ ಅಲ್ಲಿ ಕ್ಲಿಯರ್ ಆಗ್ತದೆ. ಅದು ಕಣ್ಣಿಗೆಲ್ಲ ತಾಕ್ಸ್ಬಾರ್ದು, ತಾಕ್ಸಿದ್ರೆ ಉರಿಯುತ್ತಾ? ಉರಿಯುತ್ತೆ. ಕಣ್ಣಿಗೆ ಬೇರೆ ಯಾವ್ದು ತಾಗಿ ಸಹ ಕಣ್ಣಿಗೆ ಉರಿ ಬರ್ತದಲ್ಲ, ಇದು ಸಹ ಸ್ಟ್ರಾಂಗ್ ಇರ್ತದೆ. ಆಗ ಏನಾಗ್ತದೆ, ಆ ಮಾಯಿಶ್ಚರ್ನ ಕಣ್ಣು ಮೂಗಲ್ಲಿ ನೀರು ಟೈಪಲ್ಲಿ ಹೊರಗಡೆ ತೆಗೆದುಬಿಡ್ತದೆ. 2-3 ಮಿನಿಟ್ಸ್ ಅಲ್ಲಿ ಕ್ಲಿಯರ್ ಮಾಡ್ತದೆ. ವೈಲ್ಡ್ ಗಾರ್ಲಿಕ್ ಅಂತ ಹೇಳ್ತಾರೆ, ಕಾಡು ಬೆಳ್ಳುಳ್ಳಿ ಆಯಿಲ್. ಕೈ ತೋರಿಸಿ 2 ಕೈಲಿ ರಬ್ ಮಾಡಿ. ಇದು ತುಳಸಿ, ಕಫ್ಕೋಳಿ, ಶೀತ, ನೆಗಡಿ ಆಗ್ತದಲ್ಲ, 2 ಕೈಲಿ ರಬ್ ಮಾಡ್ಬಿಟ್ಟು ರಿಯಾಕ್ಷನ್ ಮಿಕ್ಸ್ ಟೈಪಲ್ಲಿ ಯೂಸ್ ಮಾಡ್ಬೋದು. ಆದರೆ ಉರಿತಿದೆ ತುಳಸಿ, ಯುಕಲಿಪ್ಟಸ್ ಮತ್ತು ಸಿನಮನ್ ಯೂಸ್ ಮಾಡ್ಬೋದು. ವಿಕ್ಸ್ ಅಲ್ಲಿ ಯೂಸ್ ಮಾಡ್ತೀರಲ್ಲ ಕಫ್ಕೋಲ್ಡಿಗೆಲ್ಲ, ಅದೇ ಥರ. ಬೆಳ್ಳುಳ್ಳಿ 250, ಇದು 280 ವಿಕ್ಸ್ ಆಗ್ತದೆ. ಅಂದ್ರೆ ಅಂದ್ರೆ ಈಗ ಒಂದು ಟೈಮ್ ಹಚ್ಕೊಂಡ್ರೆ ಎಲ್ಲಿ ಮಟ್ಟ ಇರ್ತೈತ್ರಿ ಇದ್ರ? ಯಾವುದು ಸ್ಮೆಲ್ ಜಾಸ್ತಿ ಇರ್ತದೆ ನಿಮಗೆ. ಯಾವುದು ತುಳಸಿಯಲ್ಲಿ, ಗಾರ್ಲಿಕಲ್ಲಿ ಈಗ ಡ್ರೈ ಆಗಿಬಿಡ್ತದೆ ಅಂತ ಹೇಳಿದ್ರೆ, ಅದು ಅಷ್ಟು ಪವರ್ಫುಲ್ ಅಲ್ಲ, ಡ್ರೈ ಆಗಿಬಿಡುತ್ತೆ. ಇದು ಇರ್ತದೆ ಅಂತ ಹೇಳಿದ್ರೆ, ಇದರಲ್ಲಿ ಯುಕಲಿಪ್ಟಸ್ ಮತ್ತು ಸಿನಮನ್ ಆ್ಯಡ್ ಮಾಡ್ತಾರೆ, ಲಾಂಗ್ ಲಾಸ್ಟಿಂಗ್ ಟೈಪಲ್ಲಿ ಇರ್ತದೆ. ಒಂದು ಸ್ವಲ್ಪ ಹೊತ್ತಲ್ಲೆಲ್ಲ ನಿಮಗೆ ಇದಾಗ್ತದೆ. ಇದು ಚಿಕ್ಕ ಮಕ್ಕಳಿಗೆ ಸಹ ಕೊಡ್ಬೋದು ತುಳಸಿ. ಗಾರ್ಲಿಕ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಎಲ್ಲ ಮೇಲೆ ಶಾಪಲ್ಲಿ ಉಂಟು. ಇಲ್ಲಿ ಸ್ಟೆಪ್ ಬಿಟ್ಟು ಮೇಲೆ ಒಂದು ಶಾಪ್ ಉಂಟು, ಅಲ್ಲಿ ಸ್ಪೈಸಸ್, ಚಾಕ್ಲೇಟ್, ಕಾಸ್ಮೆಟಿಕ್ಸ್ ಎಲ್ಲ ಮೇಲೆ ಸಿಗ್ತದೆ. ಓಕೆ, ಬೇರೆ ಕಾಫಿ ಬಗ್ಗೆ ಏನಾದ್ರು ಡೌಟ್ಸ್ ಉಂಟಾ? ಇಲ್ಲೆಲ್ಲ ಓಕೆ. ಗಾಯ್ಸ್ ಇವ್ರು ನೋಡ್ರಿ, ಎಕ್ಸಾಮ್ ಇರೋಕಲ್ಕ ಒಟ್ಟು ಡಿಸ್ಕಷನ್ ಮಾಡೋದಿಲ್ಲ. ಆಗಲಿ ಒಂದು ಕಾಫಿ ಸಲಗಾಗಿ ಅವು 1.5 ಗಂಟೆಯಿಂದ ತೊಗೋಕೊಂತಾನೆ, ಇದ ಅನ್ನಕೊಂತಾನೆ. ಇವ್ರು ಮೂವರು ಅವನಿಗೆ ಅದು ತೊಗೋಬೇಕು ತೊಗೊಂಡು ಸೊಲ್ಯೂಷನ್ ಕೊಡಾಕೊಂತಾರೆ. ಇವ್ ಸೌಕರ್ಯ ರೀ ನೋಡಿ ರೆಸೋಣ. ಅವಾಗಿಂದ ಡಿಸ್ಕಷನ್ ಮಾಡಾಕೊಂತಾರೆ, ಒಟ್ಟು ಶಾಪಿಂಗ್ ಮುಗಿಯಲ್ದು. ಎಲ್ಲರೂ ಇವನ್ನ ನೋಡ್ಕೊತ ಕುಂತಾರೆ, ಯಾವಾಗ ಓದ್ತಾರೆ ಯಾವಾಗ ಹೋಗ್ತಾರೆ ಅಂತೇಳಿ. ಗೈಸ್ ನೋಡ್ರಿಲ್ಲ, ಎಲ್ಲರೂ ಶಾಪಿಂಗ್ ಮಾಡ್ಯಾರ ಒಂದೊಂದು ಸ್ವಲ್ಪ. ನೋಡ್ರಿ ವಿಶಾಲನು ಶಾಪಿಂಗ್ ಮಾಡ್ಯಾನ. ನೋಡ್ರಿ ಇವಾಗಂತೂ ಎಲ್ಲ ಮುಗೀತು ನಮ್ದು, ಎಲ್ಲರೂ ಸುಸ್ತಾಗ್ಬಿಟ್ಟಾರ ಹುಡುಗರು. ನೋಡ್ರಿಲ್ಲ ಎಲ್ಲರೂ ಶಾಪಿಂಗ್ ಮಾಡ್ಯಾರ. ಒಂದೊಂದು 1,000 ರೂಪಾಯಿದ್ದು ನಿತೀಶನು ಮಾಡ್ಯಾನ, ಅಕ್ಷಯ್ ಮಾಡಿಲ್ಲ, ವಿಶಾಲನು ಮಾಡ್ಯಾನ, ಮತ್ತು ಪವನನು ಮಾಡ್ಯಾನ, ಮತ್ತು ಇವ ಕಿರಣನು ಮಾಡ್ಯಾನ. ಸೊ ಇವಾಗ ಎಲ್ಲರೂ ಒಂದೊಂದು ಸ್ವಲ್ಪ ಶಾಪಿಂಗ್ ಮಾಡ್ಯಾರ. ಸೊ ಇವಾಗ ಹೊಳ್ಳೆ ಗಾಡಿ ಕೊಡಕ್ಕೆ ಹೋಗ್ಬೇಕು. ಒಂದು ಪಾಯಿಂಟ್ ಏನು ಗೊತ್ತಾ, ಇವನು ಎಲ್ಲಾರ್ಕಿಂತ ಜಾಸ್ತಿ ಎಷ್ಟು 3,000 ರೂಪಾಯಿ. ಅರ್ಧ ಗೈಸ್, ಅರ್ಧ ನಮ್ಮ ದೋಸ್ತರಿಗೇನ ಐತ್ರಿ. ಅದೆಲ್ಲ ಇಲ್ಲ, ಯಾರು ಮಾಡಿದಾರೆ ಇವನು ದೋಸ್ತರು. ಕರೆ
ಕರೆ ಕರೆ ನಮ್ಮ ದೋಸ್ತರಿಗಿದೆ ಬಿಡ ಗೈಸ್ ಅವ ನಂಬಲ್ರಿ ಸೊ ಇವಾಗ ಎಲ್ಲಿ ಹೋಗೋದು ನೆಕ್ಸ್ಟ್ ನೀನು ಎಲ್ಲಂತ ಎಲ್ಲೆಲ್ಲಿ ಸನ್ಸೆಟ್ ಆಗೋಗಿರಿ ನೋಡ್ರಿ ಗೈಸ್ ಒಟ್ಟು ಇದನ್ನ ತೊಗೊಳಕ್ ಬಂದ್ಬಿಡ್ತಾನೆ ನೋಡ್ರಿ ಅದೇನ ಅಂತಾರಲ್ಲ ಅಟೆನ್ಷನ್ ಸೀಕರ್ ಒನ್ ಟೈಪ್ ಗೈಸ್ ಬರ್ರಿ ಇವಾಗ ಈ ಕಡೆ ಎಲ್ಲಿ ಅಂದ್ರೆ ಇಲ್ಲೆಲ್ಲೋ ಸನ್ಸೆಟ್ ಪಾಯಿಂಟ್ ಐತೆ ಅಂತ ಸನ್ಸೆಟ್ ಪಾಯಿಂಟ್ ಕಡೆ ಗೈಸ್ ನೋಡ್ರಿ ಇವಾಗ ಲಾಸ್ಟ್ ಟ್ರಿಪ್ ಏನ್ರಿಪ್ಪ ಅಂದ್ರೆ ಸನ್ಸೆಟ್ ನೋಡಕ್ಕೆ ಹೊಂಟಿವಿ ಸೊ ಇವು ಬೈಕ್ ಎಲ್ಲ ಹೊಳ್ ಕೊಡ್ದೈತಿ ನಮ್ದು ಇದನ್ನು ಕೊಡ್ಬೇಕು ಎಲ್ಲನೂ ಕೊಡ್ಬೇಕು 5 ಬೈಕ್ನು ಕೊಡ್ಬೇಕು ಬರ್ರಿ ಇವಾಗ ಸನ್ಸೆಟ್ ನೋಡಕ್ಕೆ 2 hours later ಗೈಸ್ ನೋಡ್ರಿ ಇಲ್ಲೇ ಇವ ಎಸ್ ಮಾಡಿದಾಗ ಒಂದು ये सब क्या देखना पड़ रहा है ಎಷ್ಟು ಕುಡ್ದಿರ್ಲಿ ನೀವಿಬ್ರು ಇವತ್ತ ಅಲ್ಲಿ ವೈನ್ ಕುಡ್ದಿರ್ಲಿ ಟೈಪ್ ವೈನ್ಸ್ ಎಲ್ಲ ವೈನ್ ಕುಡ್ದು ಇವಾಗ ಎಗರಾಡ್ತಾವ್ರ ಹುಡುಗರು ಅವಾಗಿಂದ ಇವಾಗ ನಶೆ ಐತಿ ಇವ್ರಿಗೆ ಗೈಸ್ ಅರ್ಥ ಆಯ್ತು ಅನ್ಸುತ್ತೆ ಅಕ್ಷಯನ್ ಕೆಲಸ ಅಲ್ಲಿ ಇವತ್ತು ನೋಡ್ರಿ ಇಲ್ಲಿ ರೋಚಿಗೆ ಬಿಟ್ಟ ನಾವ ಗೈಸ್ ಕಚ್ಚಾಡತ್ತಾರ ಗೈಸ್ ನೋಡ್ರಿ ಇಲ್ಲಿ ಶಿಕ್ಷಕ ರೋಡ್ನಾಗ ಗೇಟ್ ಅಂತೇಳಿ ಕಚ್ಚಾಡತ್ತಾರ ಬಿಡ್ರಿ ಕಚ್ಚಾಡೋದು ಬಿಡ್ರಿ ಬೇಡ ಗೈಸ್ ಈಗ ಗೈಸ್ ಇವ ಏನ್ ಮಾಡ್ಯಾನ ಗೊತ್ತೇನ್ರಿ ಈಗ ತಪ್ಪನೆ ಸಿಕ್ಕಾಕೊಂಡ್ಬಿಟ್ಟಾನ ಹೌದಿಲ್ಲ ಈಗ ಎಷ್ಟು ಮಂದಿ ಮಾಡತ್ತೀವಿ ಅಂದ್ರೆ 3 ಮಂದಿ ಮಾಡತ್ತೀವಿ ಅವಂಗ ನಾವು ಅದು ವಿಡಿಯೋ ನಾನು ನೋಡಿರ್ಲಿಲ್ಲ ಕೈ ಬಿಡ ನಾವ್ ಇಲ್ಲೇ ಮಾಡ್ತೀವಿ ಇವ್ರು 3 ಜನ ಸೇರಿ ನನ್ಗೆ ಒಬ್ಬನಿಗೆ ಅಕ್ಷಯ್ ಭಾಳ ಅಂದ್ರ ಅಕ್ಷಯ್ ಇವ ಅದಾನಲ್ರಿ ಇವ ಭಾಳ ಅಂದ್ರ ಮೋಸ ಮಾಡಿಬಿಟ್ಟು ಒಂದ್ ವಿಡಿಯೋದಾಗ 4 ಮಂದಿ ಬಂದಿವ್ರಿ ಅದನ್ನ ಹಾಕ್ಬೇಕು ಅಥವಾ ಒಂದ್ ವಿಡಿಯೋದಾಗ 2 ಬಂದಿದ್ದು ಹಾಕ್ಬೇಕು ನೀವೇ ಹೇಳಿ ಅದೇ ಏನಾಗಿತ್ತಂದ್ರೆ ನಾವು ಮೊದಲಿಂದ ಅನ್ಕೊಂಡ್ ಬಂದಿದ್ದೆ ಹಿಂಗೆ ಹಾಕ್ಬೇಕು ಈ ಸಾಂಗ ಅಂತ ಹೇಳಿ ಕೇಸಿಂದ ನಾನು ಮೈಂಡ್ ಒಳಗೆ ಸೆಟ್ ಮಾಡಿ ಆ ಸಾಂಗ್ನ ಸೇವ್ ಮಾಡ್ಕೊಂಡು ಬಂದಿದ್ದೆ ಸೆಂಟ್ರ್ ಜಾಗದಲ್ಲಿ ಗುಂಡಿ ಓಡಿಸ್ಬಿಡ್ತೀನಿ ಇಲ್ಲ ಅಲ್ಲೇ ಅವ್ನ್ ಬೇಕಂತ ಅದ್ ಹಾಕೊಂಡನ್ಲೆ ಗೈಸ್ ಅದು ಏನಾಗೈತೆ ಗೊತ್ತೇನ್ರಿ ಆಗ್ತಾ ಇರ್ತಾವ ನೋಡ್ ಮತ್ತೆ ಕಿತ್ತಾಡ್ತಾವ ನೋಡು ಬಿಡ್ರಿಲಿ ಅದೇ ಸರಿ ನಾವೆಲ್ಲ ಅದನ್ನ ನೀವು ವಿಡಿಯೋ ಮಾಡಕ್ ಕುಂತಾಗ ನಾವು ಗಾಡಿ ತಿಂದಿಲ್ಲ ಅದನ್ನ ಅಕ್ಕ ಮಗನ ಕಸದ ಗಾಡಿ ಐತಿ ಯಾಕೆ ಹೋಗದೇನ ಕಡೆ ಟ್ರ್ಯಾಕ್ನಲ್ಲಿ ನಾನೇನಂದೆ ಮತ್ತೆ ಸಾಕು ನಡ್ರಿಲ್ಲ ಎಷ್ಟು ಕಿತ್ತಾಡ್ತೀರಿ ಸೊ ಗಾಯ್ಸ್ ಇವಾಗ ಏನಂತಂದ್ರೆ ಇಬ್ರು ಬಿಟ್ಟು ಹೊಂಟಾರ ಇವ ಮೋಹಿತ್ ಮತ್ತು ನಿತೀಶ್ ಇಬ್ಬರು ಬಿಟ್ಟು ಹೊಂಟಾರ್ರಿ ಎಲ್ಲರೂ ಬೆಳಗೊಡಿಗೆ ಕೊಡಾಕ ಸೇರಾರಿಲ್ಲಿ ಅವ್ರಿಗೆ ಸ್ವಲ್ಪ ಕರೆಕ್ಟ್ ದಾರಿ ತೋರ್ಸಾಕೊಂತಾರೆ ಯಾವ ಟ್ರೈನ್ ಐತಿ ಯಾವ ಬಸ್ ಐತೆ ಅಂತೇಳಿ